ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು RRB ಗ್ರೂಪ್ ಡಿ ಪ್ರೀ PYQs ಬ್ಯಾಚ್ ನ ನೆಕ್ಸ್ಟ್ ಟಾಪಿಕ್ ಆಗಿರುವಂತಹ ಟೈಮ್ ಅಂಡ್ ವರ್ಕ್ ನ ಟಾಪ್ 30 ಕ್ವಶನ್ಸ್ ಅನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಟಾಪಿಕ್ ಟೈಪ್ ವೈಸ್ ಮಾಡಿರ್ತೀವಿ, ಓಕೆನಾ. ಮೊದಲು ಈಸಿ ಟು ಮಾಡರೇಟ್, ಮಾಡರೇಟ್ ಟು ಹಾರ್ಡ್ ಪ್ರಶ್ನೆಗಳು, ಓಕೆನಾ. ಸೊ ದಯವಿಟ್ಟು ಯಾರು ಸಮೇತ ಈ ಒಂದು ಸೆಷನ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ RRB ಗ್ರೂಪ್ ಡಿಯಲ್ಲಿ ಒನ್ ಕ್ವಶನ್ ಟೈಮ್ ಅಂಡ್ ವರ್ಕ್ ಇಂದ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಒಂದ್ ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ PDF ಸಿಗುತ್ತೆ, ಓಕೆನಾ. ಸೊ ಎಲ್ರೂ ಸಮೇತ ಅಟೆಂಡೆನ್ಸ್ ಹಾಕಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಈಸಿ ಕ್ವಶನ್ಸ್, 2 ವೇರಿಯೇಬಲ್ ಕ್ವಶನ್ಸ್, ಓಕೆನಾ. ಫಸ್ಟ್ 3 to 5 ಕ್ವಶನ್ಸ್ 2 ವೇರಿಯೇಬಲ್, ಅದಾದ್ಮೇಲೆ 3 ವೇರಿಯೇಬಲ್, ಅದಾದ್ಮೇಲೆ ಆಲ್ಟರ್ನೇಟ್ ಕ್ವಶನ್ಸ್, ಅದಾದ್ಮೇಲೆ ಕಾಂಟ್ರಾಕ್ಟರ್ ಕ್ವಶನ್ಸ್, ಈ ತರ ಡಿವೈಡ್ ಮಾಡಿದ್ವಿ, ಓಕೆನಾ. ಸೊ ಮೊದಲನೇ ಪ್ರಶ್ನೆ ಈ ತರ ಇದೆ: ಎ ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಇನ್ 15 days ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ದ ಸೇಮ್ ಟಾಸ್ಕ್ ಇನ್ 20 days. ಇಫ್ ಬೋತ್ ವರ್ಕ್ ಟುಗೆದರ್, ಹೌ ಲಾಂಗ್ ವಿಲ್ ಇಟ್ ಟೇಕ್ ದೆಮ್ ಟು ಫಿನಿಶ್ ದ ಟಾಸ್ಕ್ ಅಂತ ಕೇಳಿದ್ದಾರೆ, ಓಕೆನಾ. ಎ ಒಬ್ಬನೇ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, ಬಿ ಒಬ್ಬನೇ ಅದೇ ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನ ಪೂರ್ಣಗೊಳಿಸಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಇಲ್ಲಿ ನೋಡಿ, ಟೋಟಲ್ ವರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ, ಟೈಮ್ ಇಂಟು ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಆಗುತ್ತೆ, ಓಕೆನಾ. ಚಿಕ್ಕ ಕಾನ್ಸೆಪ್ಟ್. ಒಂದ್ ವೇಳೆ ಟೈಮ್ ಬೇಕಂದ್ರೆ ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಬೇಕಾಗುತ್ತೆ, ಮಾಡ್ಬೇಕು. ಕ್ಲಿಯರಾ? ಸೊ ಅವ್ರು ಏನ್ ಕೇಳಿದ್ದಾರೆ, ಟೈಮೇ ಕೇಳಿದ್ದಾರೆ, ರೈಟ್. ಸೊ ಹಾಗಾದ್ರೆ ನಾವು ಏನ್ ಮಾಡಬೇಕು, ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಮಾಡಬೇಕು. ಇದು ಬೇಸಿಕ್. ಕ್ಲಿಯರ್? ಸೊ ಇನ್ನೊಂದು, ಒಂದು ವೇಳೆ ಟಿ ಇಂಟು ಇ ಇಸ್ ಈಕ್ವಲ್ ಟು ಡಬ್ಲ್ಯೂ ಆಯ್ತು ಅನ್ಕೊಳ್ಳಿ. ಒಂದ್ ವೇಳೆ ಡಬ್ಲ್ಯೂ ಕಾನ್ಸ್ಟಂಟ್ ಇದ್ರೆ ಟೈಮು ಎಫಿಷಿಯನ್ಸಿ ಏನಾಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ, ಅಂದ್ರೆ ರೇಷಿಯೋಸ್ ಚೇಂಜ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು. ಈಸಿ ಕ್ವಶನ್ಸ್ ಸಮೇತ ನಾವು ಮಿಸ್ ಮಾಡ್ಕೊಳ್ತೀವಿ ಇವೆಲ್ಲ ನೆನಪಿಲ್ಲ ಅಂದ್ರೆ. ಕ್ಲಿಯರ್? ಸೊ ಮೊದಲನೇ ಪ್ರಶ್ನೆ ನೋಡಿ, ಎ 15 ದಿನದಲ್ಲಿ ಪೂರ್ಣಗೊಳಿಸಬಹುದು, ಬಿ 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸೊ ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟಪ್ಪ, ಟೋಟಲ್ ವರ್ಕ್ ಅಂದ್ರೆ ಈ ಎರಡಕ್ಕೂ ಸಮೇತ LCM ಅಂತ ಅರ್ಥ. 15ಗೆ 20 LCM ಎಷ್ಟು, 60. ಸೊ ಇದು ಎಷ್ಟಲಿ ಹೋಗುತ್ತೆ, ಇದು 4ಲಿ, ಇದು ಎಷ್ಟಲಿ ಹೋಗುತ್ತೆ, ಇದು 3ಲಿ ಅಲ್ವಾ. ಸೊ ಈಗ ನಮ್ಗೆ ಏನ್ ಬೇಕು, ಟೈಮ್ ಬೇಕು. ಟೈಮ್ ಬೇಕಂದ್ರೆ ಏನ್ ಮಾಡ್ಬೇಕು, ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಅಲ್ವೇನಪ್ಪ. ಅವ್ರೇನ್ ಕೇಳಿದ್ದಾರೆ, ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಮಾಡಿದ್ದಾರೆ, 7 ಕೆಲಸ ಮಾಡಿದ್ದಾರೆ. ಕ್ಲಿಯರ್? ಸೊ 60/7 ಮಾಡಿದ್ರೆ ಎಷ್ಟು ಬರುತ್ತೆ, 7 8 ಜಾ 56. ಇನ್ನು 4 ಉಳಿತು, 8 4/7 ಮುಗೀತಾ. ಸೊ ಬೇಸಿಕ್ ಕ್ವಶನ್ಸ್, ಓಕೆನಾ. ಟೈಮ್ ಬೇಕಂದ್ರೆ ಏನ್ ಮಾಡ್ಬೇಕು, ಟೋಟಲ್ ವರ್ಕ್ ಡಿವೈಡ್ ಬೈ ಎಫಿಷಿಯನ್ಸಿ ಮಾಡಬೇಕು, ಓಕೆನಾ. ನೆಕ್ಸ್ಟ್ ನೋಡಿ, ಇನ್ನು ನಾವು ಕಾಮನ್ ಆಗಿ ಮಾಡ್ಕೊಂಡು ಹೋಗೋಣ, ರೈಟ್. ಸೊ ಎ ಅಂಡ್ ಬಿ ವರ್ಕಿಂಗ್ ಟುಗೆದರ್ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 6 days. ಬಿ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 12 days. ಹೌ ಲಾಂಗ್ ವಿಲ್ ಎ ಅಲೋನ್ ಟೇಕ್ ಟು ಡಬಲ್ ದ ವರ್ಕ್ ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಒಟ್ಟಿಗೆ ಸೇರಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಮತ್ತು ಬಿ ಇಬ್ರು ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು, 6 ದಿನಗಳಲ್ಲಿ. ಅದೇ ಬಿ ಒಬ್ಬನೇ ಅದೇ ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಬಿ ಒಬ್ಬನೇ 12 ದಿನದಲ್ಲಿ ಪೂರ್ಣಗೊಳಿಸಬಹುದು, ಓಕೆನಾ. ಸೊ ಹಾಗಾದ್ರೆ ಎ ಒಬ್ಬನೇ ಅದರ 2ರಷ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತಾನೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಹಾಗಾದ್ರೆ 6ಗೆ 12ಗೆ LCM ಎಷ್ಟಪ್ಪ, 12. ಟೋಟಲ್ ವರ್ಕ್ ಎಷ್ಟಾಯ್ತು, 12 ಆಯ್ತು. ಸೊ ಇದೆಷ್ಟಲಿ, ಇದು 2G, ಇದೆಷ್ಟಲಿ 1G, ಓಕೆನಾ. ಸೊ ಬಿ 1 ಆಯ್ತು. ಹಾಗಾದ್ರೆ ಟೋಟಲ್ 2, ಬಿ 1 ಅಂದ್ರೆ ಎದೆಷ್ಟು, ಇದನ್ನು ಸಮೇತ 1. ಕ್ಲಿಯರ್? ಅವ್ರು ಏನ್ ಕೇಳಿದ್ದಾರೆ, ಎ ಒಬ್ಬನೇ ಅದರ 2ರಷ್ಟು ಕೆಲಸವನ್ನು, ಅಂದ್ರೆ ಇದರ 2ರಷ್ಟು ಕೆಲಸವನ್ನು ಎ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ತೀನಿ. ಎದೆಷ್ಟು ಎಫಿಷಿಯನ್ಸಿ 1 ಅಲ್ವಾ. ಸೊ 12 to just 24 ಇಸ್ ದ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ, ಓಕೆನಾ. ನೆಕ್ಸ್ಟ್ ನೋಡಿ, ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 21 days. ಇಫ್ ಎ ಅಲೋನ್ ಕ್ಯಾನ್ ಡೂ ಇಟ್ ಇನ್ 24 days, ದೆನ್ ಬಿ ಅಲೋನ್ ಕ್ಯಾನ್ ಡೂ 3/4 ಆಫ್ ದ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ ಕೇಳಿದ್ದಾರೆ, ಓಕೆನಾ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು, ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 21 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಕ್ಲಿಯರ್? ಎ ಒಬ್ಬನೇ ಅದೇ ಕೆಲಸವನ್ನು 24 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು, ಓಕೆನಾ. ಹಾಗಾದ್ರೆ ಬಿ ಒಬ್ಬನೇ ಅದೇ ಕೆಲಸವನ್ನು 4ರಲ್ಲಿ 3 ಭಾಗವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳಲ್ಲೂ
ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನೋಡಿ 21, 24ಗೆ LCM ಎಷ್ಟು ಟೋಟಲ್ ವರ್ಕ್ ಬೇಕಂದ್ರೆ LCM ತೆಗಿಬೇಕು. ಸೊ ಹಿಂಗೆ ನಾವು ಕಾಮನ್ ಆಗಿ ಹೆಂಗ್ ಮಾಡ್ತೀವಿ, ಡಬಲ್ 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 ತಗೊಂಡು ಹೋಗ್ತೀವಿ. ಡಬಲ್ 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 ತಗೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಡಬಲ್ ಟೈಮ್ ಕೊಡಲ್ಲ. ಓಕೆನಾ? ಸೊ ಈಸಿಯಾಗಿ ಮಾಡ್ಬೇಕು ಅಂದ್ರೆ ಸೊ ಫ್ಯಾಕ್ಟರೈಸೇಷನ್ ಇಂದ ಮಾಡ್ಬೇಕು. ಕ್ಲಿಯರ್? ಈ 21 ಹೆಂಗ್ ಹೋಗುತ್ತೆ, 7 ಇಂಟು 3 ಇಂದ ಹೋಗುತ್ತೆ. ಇದು 8 ಇಂಟು 3 ಇಂದ ಹೋಗುತ್ತೆ ಅಲ್ವಾ? ಸೊ 3 ಕಾಮನ್. ಕ್ಲಿಯರ್? ಸೊ 3 ಕಾಮನ್, ಇಲ್ಲಿ 7 ಇಂಟು 3 ಇದೆ, ಇನ್ನೇನಿಲ್ಲ 8 ಮಾಡಿದ್ರೆ ಮುಗೀತು. ಕ್ಲಿಯರ್? ಸೊ ಓಕೆ ಸರ್. ಹಾಗಾದ್ರೆ 7 3 is 21, 21 into 8 that is equal to ಎಷ್ಟು 160. ಹಾಗಾದ್ರೆ ಇದು ಎಷ್ಟಲೇ ಹೋಗುತ್ತೆ, 7 ಇಂಟು 3 ಇದೆ, ಇನ್ನೇನಿಲ್ಲ 8 ಇಲ್ಲ, ಆ 8ನ ಬರ್ಕೊಳ್ಳಿ. ಓಕೆನಾ? 8 ಇಂಟು 3 ಇದೆ, ಇನ್ನೇನಿಲ್ಲ 7 ಇಲ್ಲ, ಆ 7ನ ಬರ್ಕೊಳ್ಳಿ. ಇಷ್ಟೇ. ಈ ತರ ನಾವು ಫೈಂಡ್ ಔಟ್ನ ಮಾಡ್ಬೇಕು ಈಸಿಯಾಗಿ. ಕ್ಲಿಯರ್? ಅವ್ರೇನು ಕೇಳಿದರೆ ಬಿ ಒಬ್ಬನೇ ಅದೇ ಕೆಲಸವನ್ನು 4ರಲ್ಲಿ 3 ಭಾಗವನ್ನು. ಸೊ ಎದು 7 ಆದರೆ ಬಿದಿನ್ನೆಷ್ಟು 1, ಟೋಟಲ್ 8, ಎದು 7, ಬಿದೆಷ್ಟು 1. ಓಕೆನಾ? ಸೊ 168 ಡಿವೈಡ್ ಬೈ 1 ಮಾಡಿದ್ರೆ ಬಿದು ಸಿಗುತ್ತೆ. ಬಟ್ ಅವ್ರು ಕೇಳಿರೋದೇನು 3/4 ಭಾಗ ಇಂಟು 3/4 ಮಾಡಿದ್ರೆ ಮುಗೀತು. ಓಕೆನಾ? ಸೊ 4 1 ಜಾ 4 4 ಜಾ 4 2 ಜಾ. ಸೊ 42 ಇಂಟು 3 ಏನಾಯಿತು, 126 ಆಯಿತು. ಕ್ಲಿಯರ್? ಸೊ ಹಾಗಾದ್ರೆ ಬಿ 3/4 ಭಾಗವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತಗೊಂತಾನೆ, 126 ದಿನ ತಗೊಂತಾನೆ. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ನೋಡಿ, ಆದಿತ್ಯ can do 1/6 of a piece of work in 5 days and Bhagwan can do 1/5 of the same work in 11 days. Find the number of days taken to complete the work if both work together ಅಂತ ಕೇಳಿದ್ದಾರೆ. ಆದಿತ್ಯನ ಒಂದು ಕೆಲಸವನ್ನು 1/6 ಭಾಗವನ್ನು 5 ದಿನ ತಗೊಂತಾನೆ. ಅಂದ್ರೆ ಒಂದು ಭಾಗ 5 ದಿನ ತಗೊಂಡ್ರೆ 6 ಭಾಗ ಟೋಟಲ್ ಎಷ್ಟು ದಿನ ತಗೊಂಡಂಗೆ, 30 ದಿನ ತಗೊಂಡಂಗೆ ಅಲ್ವಾ? ಸೊ 1 ಇಂಟು 5 5 ಆದ್ರೆ 6 ಇಂಟು 5 ಟೋಟಲ್ ಎಷ್ಟಾಯ್ತು, 30 ಡೇಸ್ ಆಯ್ತು. ಯಾರು? ಆದಿತ್ಯ. ನೆಕ್ಸ್ಟ್ ಭಗವಾನ್ ಅದೇ ಕೆಲಸವನ್ನು 1/5 ಭಾಗವನ್ನು 11 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಈ ಭಗವಾನ್ ಏನ್ ಮಾಡ್ತಾನೆ, 1/5 11 ದಿನದಲ್ಲಿ ಮಾಡಿದ್ರೆ ಟೋಟಲ್ 5 ಎಷ್ಟು ದಿನದಲ್ಲಿ ಮಾಡ್ತಾನೆ, 55 ದಿನದಲ್ಲಿ ಮಾಡ್ತಾನೆ. ಇದು ಬೇಸಿಕ್ ಗೊತ್ತಿರಬೇಕು. ಓಕೆನಾ? ಸೊ ಹಾಗಾದ್ರೆ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಸಂಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ 30ಗೆ 55 LCM ಎಷ್ಟಪ್ಪ ಸರ್ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ, ಮಾಡ್ಬೇಕು ಗೊತ್ತಿಲ್ಲ. 6 ಇಂಟು 5 11 ಇಂಟು 5. ಓಕೆನಾ? 6 ಇಂಟು 5 ಇಲ್ಲಿದೆ, ಇಲ್ಲೂ 5 ಇದೆ, ಸೊ ಇನ್ನೇನಿಲ್ಲ 11 ಇಲ್ಲ, ಅದನ್ನು ಮಾಡಿದ್ರೆ ಮುಗೀತು. ಓಕೆನಾ? ಸೊ 6 ಇಂಟು 5 ಎಷ್ಟು 30, 30 ಇಂಟು 11 ಎಷ್ಟು 330. ಕ್ಲಿಯರ್? ಸೊ 6 ಇಂಟು 5 ಇದೆ ಇಲ್ಲಿ, ಇನ್ನು ಏನಿಲ್ಲ 11 ಇಲ್ಲ, 11ನ ಬರ್ಕೊಳ್ಳಿ. ಓಕೆನಾ? ಇಲ್ಲಿ 11 ಇಂಟು 5 ಇದೆ, ಇನ್ನು ಏನಿಲ್ಲ 6 ಇಲ್ಲ, ಅಂದರೆ ಈ 6ನ ಬರ್ಕೊಳ್ಳಿ. ಸಿಂಪಲ್ ಬೇಸಿಕ್ ಕ್ವಶನ್. ಕ್ಲಿಯರ್? ಇಬ್ರು ಒಟ್ಟಿಗೆ ಸೇರಿ. ಸೊ 11 + 6 ಎಷ್ಟಾಯ್ತು, 17 ಆಯಿತು. ಡಿವೈಡ್ ಬೈ 17 ಮಾಡಿದ್ರೆ ನಮಗೆ ಟೈಮ್ ಸಿಗ್ಬಿಡುತ್ತೆ. ಸೊ 17 ಟೇಬಲಲ್ಲಿ 330 ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಸರ್. 340 ಯಾವಾಗ ಹೋಗುತ್ತೆ, 20 ಜ ಹೋಗುತ್ತೆ ಸರ್. ಇನ್ನು ಹಂಗಾದ್ರೆ ಇದು 20 ಮೇಲೆ ಹೋಗಲ್ಲ ಸರ್, ಒಂದು ಆಪ್ಷನ್ ಮುಗೀತು. ನೆಕ್ಸ್ಟು 17 19 ಜ ಎಷ್ಟು ಸರ್, ಸೊ 18 ಸ್ಕ್ವೇರ್ ಮೈನಸ್ 1 ದಟ್ ಈಸ್ ಈಕ್ವಲ್ ಟು 323 ಸರ್ ಅಲ್ವಾ? ಸೊ ಹಾಗಾದ್ರೆ ಇದೇನು 19 ಟೇಬಲಲ್ಲಿ ಹೋಗುತ್ತೆ. ಆ್ಯಂಡ್ ಸಮ್ ಉಳಿಯುತ್ತೆ, ಇನ್ನು ಎಷ್ಟು 7 ಉಳಿಯುತ್ತೆ, ಅದು ನಮ್ಗೆ ಬೇಕಾಗಿಲ್ಲ. ಕ್ಲಿಯರ್? ಯಾಕೆ ಬೇಕಾಗಿಲ್ಲ, ಸ್ಟಾರ್ಟಿಂಗ್ 19 ಇರೋದು ಒಂದೇ ಆಪ್ಷನ್, ಹಾಗಾಗಿ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಓಕೆನಾ? ಓಕೆ ಸರ್. ನೆಕ್ಸ್ಟ್ ನೋಡಿ, ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ಜಾಬ್ ಇನ್ 12 days and 18 days ರೆಸ್ಪೆಕ್ಟಿವ್ಲಿ. ಇಫ್ ದೇ ವರ್ಕ್ ಟುಗೆದರ್ ಫಾರ್ 6 days, ಹೌ ಮಚ್ ಆಫ್ ಜಾಬ್ ಈಸ್ ಲೆಫ್ಟ್ ಟು ಬಿ ಡನ್ ಅಂತ ಕೇಳಿದರೆ, ಎ ಮತ್ತು ಬಿ ಕ್ರಮವಾಗಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮತ್ತು 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಇಬ್ಬರು 6 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದರೆ ಇನ್ನು ಎಷ್ಟು ಭಾಗದ ಕೆಲಸ ಉಳಿದಿರುತ್ತದೆ ಅಂತ ಹೇಳಿದರು. ಓಕೆ ಸರ್. ಸೊ ಎ ಮತ್ತು ಬಿ ಒಂದು 12 ದಿನ, ಇನ್ನೊಂದು ಎಷ್ಟಪ್ಪ 18 ದಿನ, ಟೋಟಲ್ LCM 36 ಆಯಿತು. ಸೊ ಇದು 3ಲೇ, ಇದು 2ಲೇ. ಸೊ ಚಿಕ್ಕ LCM ಬರುತ್ತೆ ಸರ್, ದೊಡ್ಡ LCM ನಾವು ಏನು ಮಾಡ್ಬೇಕು ಸರ್, ಈ ಥರ ಮಾಡಬೇಕು. ಓಕೆನಾ? ಅರ್ಥ ಆಯ್ತು ಸರ್? ಫ್ಯಾಕ್ಟರೈಸೇಷನ್ ಮಾಡಬೇಕು. ಕ್ಲಿಯರ್? ಸೊ ಇಬ್ಬರು ಒಟ್ಟಿಗೆ ಅಂದರೆ 5 ಆಯಿತು. ಎಷ್ಟು ದಿನ ಕೆಲಸ ಮಾಡ್ತಾರಂತೆ, 6 ದಿನ. ಅಂದರೆ ಟೋಟಲ್ 36 ವರ್ಕ್ ಇತ್ತು, ಇದರಲ್ಲಿ 30 ವರ್ಕ್ ಮಾಡ್ತಾರೆ. ಕ್ಲಿಯರ್? ಇನ್ನು ಎಷ್ಟು ವರ್ಕ್ ಉಳಿಯುತ್ತೆ, 6 ಉಳಿಯುತ್ತೆ. ಟೋಟಲ್ ಎಷ್ಟು ವರ್ಕ್ ಇತ್ತು, 36 ಇತ್ತು. ಸೊ ಎಷ್ಟಾಯಿತು, 1/6 ಕೆಲಸ ಮಾಡಬೇಕಿತ್ತು. ಕ್ಲಿಯರ್? ನೆಕ್ಸ್ಟು ಎ ಬಿ ಸಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 3, 2 and 6 days ರೆಸ್ಪೆಕ್ಟಿವ್ಲಿ. ಹೌ ಲಾಂಗ್ ವಿಲ್ ದೇ ಟೇಕ್ ಟು ಡೂ ಥ್ರೈಸ್ ದ ಸೇಮ್ ವರ್ಕಿಂಗ್ ಟುಗೆದರ್ ಅಂತ ಕೇಳಿದರು. ಓಕೆನಾ? ಎ ಬಿ ಸಿ ಕ್ರಮವಾಗಿ ಒಂದು ಕೆಲಸವನ್ನು 3 ದಿನ, 2 ದಿನ, 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 3 ಒಟ್ಟಿಗೆ ಕೆಲಸ ಮಾಡಿದರೆ ಅದೇ ಕೆಲಸದ 3ರಷ್ಟು ಕೆಲಸವನ್ನು
ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಟೋಟಲ್ ವರ್ಕ್ ಎಷ್ಟಾಯಿತು? 6 ಆಯಿತು. 3 2 2 3 6 1. ಸೊ ಟೋಟಲ್ ಟುಗೆದರ್ ಅಲ್ವಾ, ಟೋಟಲ್ ಎಷ್ಟಾಯ್ತು? ಇದು 6 ಆಯಿತು. ಕ್ಲಿಯರ್. ಬಟ್ ಅವ್ರು ಕೇಳಿರೋದೇನಪ್ಪ 3ರಷ್ಟು ಅಂದರೆ ಇದು 3ರಷ್ಟು. ಸೊ ಹೋಯ್ತು ಇನ್ನೆಷ್ಟು? 3 ದಿನ. ಆನ್ಸರ್ ಎಷ್ಟು? ಕ್ಲಿಯರ್. ನೆಕ್ಸ್ಟ್ ನೋಡಿ, ಎ ಬಿ ಸಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಇನ್ 20 days. ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 30 days. ಇದು ನೋಡಿ ಇಲ್ಲಿವರೆಗೂ 2 ವೇರಿಯೇಬಲ್ಸ್, ಇಲ್ಲಿಂದ 3 ವೇರಿಯೇಬಲ್ಸ್ ಸ್ಟಾರ್ಟ್. ಅಂದರೆ 3 ಎ ಬಿ ಸಿ ಅನ್ನೋರು 3 ಜನ ಸ್ಟಾರ್ಟ್ ಇಲ್ಲಿಂದ. ಓಕೆನಾ? ನೋಡಿ, ಎ ಬಿ ಸಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಇನ್ 20 days. ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 30 days. ಅಂಡ್ ಬಿ ಅಂಡ್ ಸಿ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 24 days. ಹೌ ಲಾಂಗ್ ವುಡ್ ಬಿ ಅಲೋನ್ ಟೇಕ್ ದ ಕಂಪ್ಲೀಟ್ ದ ಎಂಟೈರ್ ವರ್ಕ್ ಅಂತ ಕೇಳಿದ್ದಾರೆ. ಎ ಬಿ ಸಿ ಮೂವರು ಸೇರಿ ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ದಿನದಲ್ಲಿ ಪೂರ್ಣಗೊಳಿಸಬಹುದು? 20 ದಿನಗಳಲ್ಲಿ. ಅದೇ ಥರ ಎ ಪ್ಲಸ್ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ಬೋದು, ಪೂರ್ಣಗೊಳಿಸ್ಬೋದು? 30 ದಿನಗಳಲ್ಲಿ. ಅದೇ ಥರ ಬಿ ಪ್ಲಸ್ ಸಿ 24 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬನೇ ಸಂಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು ಅಂತ ಹೇಳಿದ್ರೆ, ಸೊ ಸಿಂಪಲ್. 20ಗೆ 30ಗೆ 24ಗೆ ಎಲ್ ಸಿ ಎಮ್ ಎಷ್ಟು? 120 ಅಲ್ವಾ? 20 ಟೇಬಲಲ್ಲಿ 120 ಬರುತ್ತೆ, 30 ಟೇಬಲಲ್ಲಿ 120 ಬರುತ್ತೆ, 24 ಟೇಬಲಲ್ಲಿ 120 ಬರುತ್ತೆ. ಏನಾ? ಸೊ 26 ಜಾ 30, 4 ಜಾ 24, 5 ಏನಪ್ಪ? ಸೊ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಯಿತು ಎಫಿಷಿಯನ್ಸಿ? 6 ಆಯಿತು. ನಮ್ಗೆ ಏನು ಬೇಕು? ಬೀದ್ ಮಾತ್ರ ಬೇಕು. ಬೀದ್ ಮಾತ್ರ ಬೇಕಂದ್ರೆ ಎ ಪ್ಲಸ್ ಬೀದ್ ಗೊತ್ತು. ಸರಿ, ಬಿ ಪ್ಲಸ್ ಸಿ ಗೊತ್ತು. ಬಿ ಪ್ಲಸ್ ಸಿ ಎಷ್ಟು? 5 ಅಂತೆ. ಬಿ ಪ್ಲಸ್ ಸಿ ಇದು 5. ಹಂಗಾದ್ರೆ ಎದೆಷ್ಟು? ಇನ್ನ 1. ಎದು 1 ಅಂದರೆ ಇಲ್ಲೆಷ್ಟು? 4 ಇದೆ. ಸೊ ಬಿದು ಎಷ್ಟಾಗುತ್ತೆ? ಇಲ್ಲಿ 3 ಆಗುತ್ತೆ. ಸೊ ಹಾಗಾದ್ರೆ ಬಿದು ಎಷ್ಟಾಯ್ತಪ್ಪ? 3 ಆಯಿತು. ಸೊ ಡಿವೈಡ್ ಬೈ 3 ಮಾಡಿದ್ರೆ ಬಿ ಒಬ್ಬನೇ ಮಾಡ್ತಾನೆ. ಎಷ್ಟು ದಿನದಲ್ಲಿ ಮಾಡ್ತಾನೆ? 40 ಡೇಸಲ್ಲಿ ಮಾಡ್ತಾನೆ. ಕ್ಲಿಯರ್? ಓಕೆನಾ? ಆಯ್ತು ಅಂತ ಅನ್ಕೊಳ್ತೀನಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 63 hours. ಬಿ ಅಂಡ್ ಸಿ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 48 hours. ವೆಲ್ ಎ ಅಂಡ್ ಸಿ ಟುಗೆದರ್ ಕ್ಯಾನ್ ಡೂ ಇಟ್ ಇನ್ 36 hours. ಹೌ ಲಾಂಗ್ ವಿಲ್ ಬಿ ಅಲೋನ್ ಟೇಕ್ ಟು ಡೂ ಇಟ್ ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. ಎ ಒಬ್ಬನೇ ಒಂದು ಕೆಲಸವನ್ನು 63 ಗಂಟೆಗಳಲ್ಲಿ ಪೂರ್ಣಗೊಳಿಸಬಹುದು. ಯಾಕೆ ಒಳ್ಳೆ ಕ್ವಶನ್ ಅಂತ ಕೇಳಿದ್ದೀನಿ ಅಂದ್ರೆ, ಎಲ್ ಸಿ ಎಂ ತೆಗೆಯೋದು ಈಸಿ ಇಲ್ಲ ಹಾಗಾಗಿ. ಓಕೆನಾ? ಸೊ ಬಿ ಪ್ಲಸ್ ಸಿ, ಬಿ ಮತ್ತು ಸಿ ಸೇರಿ ಅದೇ ಕೆಲಸ 48 ಗಂಟೆಗಳಲ್ಲಿ ಹಾಗೂ ಎ ಮತ್ತು ಸಿ ಸೇರಿ 36 ಗಂಟೆಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಗಂಟೆಗಳು ಬೇಕಾಗುತ್ತೆ ಅಂತ ಕೇಳಿದರೆ. ಓಕೆ, ಮಾಡೋಣ. ಎಲ್ ಸಿ ಎಂ ಹೆಂಗಪ್ಪ? ಡಬಲ್ 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 ಮಾಡ್ಕೊಂಡು ಹೋಗ್ತಾ ಇದ್ರೆ ಟೈಮ್ ತುಂಬ ವೇಸ್ಟ್ ಆಗಿಬಿಡುತ್ತೆ. ಸೊ ಏನು ಮಾಡಬೇಕು? ಸೊ ಫ್ಯಾಕ್ಟರೈಸೇಷನ್ ಮಾಡಿ ಇದನ್ನು ನಾವು ಏನಂತ ಬರೀಬೋದು? 7 × 9 ಅಂದರೆ 7 × 3². ಸೊ 48ನ ನಾವು ಏನಂತ ಬರೀಬೋದು? 2 to the power of 4 × 3, ಐ ಮೀನ್ 16 × 3 ಅಲ್ವಾ? ಸೊ 36ನ ಏನಂತ ಬರೀಬೋದು? 2² × 3². ಈಗ ಎಲ್ ಸಿ ಎಂ ತೆಗೆಯೋದು ಯಾವ ಥರ ಅಂದರೆ, ಹೈಯೆಸ್ಟ್ ಪವರ್ ಫಸ್ಟ್ ಬರ್ಕೊಳ್ಳಿ. ಏನೇನು ಬಂದಿದೆ? 2 × 3 × 7ನ ಬರ್ಕೊಳ್ಳಿ. ಈಗ 2 to the power of ಹೈಯೆಸ್ಟ್ ಏನಿದೆ? 4 ಇದೆ, ಅದನ್ನು ಬರ್ಕೊಳ್ಳಿ. 3 to the power of ಹೈಯೆಸ್ಟ್ ಏನಿದೆ? ಇದರೆಲ್ಲದರಲ್ಲೂ 2 ಇದೆ. ಓಕೆನಾ? 7 to the power of ಹೈಯೆಸ್ಟ್ ಏನಿದೆ? 7 ಇದೆ. ಸೊ 2 to the power of 4 ಎಷ್ಟು? 16 × 9 × 7 ಅಲ್ವೇನಪ್ಪ? 16 × 9 144, 144 × 7 ಮಾಡಿದ್ರೆ ನಮ್ಗೆ ಎಲ್ ಸಿ ಎಂ ಸಿಗುತ್ತೆ. 28 ಆಯಿತು. 2 ಕ್ಯಾರಿ 14 7 98 + 2 100 ಆಯಿತು. ಸೊ 1008 ಆಯಿತು ಎಲ್ ಸಿ ಎಂ. ಓಕೆನಾ? ಏನಾಯಿತು? 1008 ಆಯಿತು ಎಲ್ ಸಿ ಎಂ. ಕ್ಲಿಯರ್? ಓಕೆ. ಈಗ 63ಅಲ್ಲಿ ಏನಿದೆ? 7 × 3² ಇದೆ, ಅಂದರೆ 7 × 9 ಇದೆ. ಇನ್ನೇನಿಲ್ಲ? 16 ಇಲ್ಲ. ಆ 16ನ ಇಲ್ಲಿ ಬರ್ಕೋಬೇಕು ಅಷ್ಟೇ, ಸಿಂಪಲ್. ನೆಕ್ಸ್ಟ್ 48ಅಲ್ಲಿ ಏನಿದೆ? 48ಅಲ್ಲಿ 2 to the power of 4 × 3 ಇದೆ, ಅಂದರೆ ಇದು 2 to the power of 4 ಇಲ್ಲಿ ಇಂಟು 3 ಇದೆ. ಇನ್ನು 3 ಬಾಕಿ ಇದೆ. 3 × 7 ಏನಾಯಿತು? 21. ಅದನ್ನು ಹಂಗೆ ಬರ್ಕೊಳ್ಳಿ, ಸಿಂಪಲ್. ನೆಕ್ಸ್ಟ್ 36 ಅಂದ್ರೇನು? 2² × 3² ಅಲ್ವಾ? ಇಲ್ಲಿ ಇನ್ನು ಏನಿದೆ? ಇನ್ನೂ 2² ಇದೆ. 2² ಅಂದ್ರೇನು? 4. 4 × 7 ಏನು? 28. ಇದು ಬೇಸಿಕ್ಕು. ಕ್ಲಿಯರ್? ಬಿ ಒಬ್ಬನೇ ಬೇಕು ಅಲ್ವೇನಪ್ಪ? ಓಕೆ ಸರ್. ಎದು 16 ಅವರು ಕೊಟ್ಟಿದ್ದಾರೆ. ಎದು 16 ಅಂದರೆ ಟೋಟಲ್ ಎ ಪ್ಲಸ್ ಸಿ 28, ಸಿದು ಎಷ್ಟಾಯಿತು? 12 ಆಯಿತು. ಇಲ್ಲಿ ಸಿ 12 ಅಂದರೆ ಟೋಟಲ್ 21. ಸೊ ಬಿದು ಎಷ್ಟಾಗುತ್ತೆ? 9 ಆಗುತ್ತೆ ಅಲ್ವಾ? ಸೊ 1008 ಡಿವೈಡ್ ಬೈ ಬಿದು ಎಷ್ಟು ಬಂತು? 9 ಬಂತು. ಕ್ಲಿಯರ್?
ಸೊ 9 ಟೇಬಲಲ್ಲಿ 8 ಯಾವಾಗ ಬರುತ್ತೆ? 9 2 ಜೆ ಬರುತ್ತೆ ಅಷ್ಟೇನಾ? ಅಷ್ಟೇನಾ? ಹಾಂ, ಮುಗೀತಾ? ಮುಗೀತಾ ಇಲ್ವಾ? ಮುಗೀತು. ಕ್ಲಿಯರ್? ಇಷ್ಟೇ ಸೊಲ್ಯೂಷನ್. ಲಾಸ್ಟಲ್ಲಿ 2 ಬರ್ಬೇಕಾದ್ರೆ ಮಾಡ್ತೀರಾ? ಮಾಡಿ. 9 1 ಜಾ 9, ಇನ್ನೆಷ್ಟು ಉಳಿತು? 1 ಉಳಿತು, 10 ಆಯಿತು. 9 1 ಜಾ 9, ಇನ್ನೆಷ್ಟು ಉಳಿತು? 1 ಉಳಿತು, 18 ಆಯಿತು. 9 2 ಜಾ 18. ಸೊ ಬೇಸಿಕ್ ಕ್ವಶನ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಸೊ ಎಲ್ ಸಿ ಎಂ ತೆಗೆದು ಗೊತ್ತಾಯ್ತಾ? ನೆಕ್ಸ್ಟ್, ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಇನ್ 10 days. B plus C, I mean B and C in 12 days. A and C in 15 days. How long will A, B, C take to complete the task working together ಅಂತ ಕೇಳಿ. ಬೇಸಿಕ್ ಕ್ವಶನ್. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 10 ದಿನಗಳಲ್ಲಿ, ಬಿ ಮತ್ತು ಸಿ ಸೇರಿ 12 ದಿನಗಳಲ್ಲಿ ಹಾಗೂ ಎ ಮತ್ತು ಸಿ ಸೇರಿ 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಬಿ ಸಿ ಮೂವರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಕೆಲಸವನ್ನ ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಸೊ 10 12 15 ಎಲ್ ಸಿ ಎಂ ಎಷ್ಟು? 60. 6 ಜಾ 5 ಜಾ 4 ಜಾ ಏನಪ್ಪಾ? ಓಕೆ ಸರ್. 60 ಡಿವೈಡ್ ಬೈ ಟೋಟಲ್ ಎಷ್ಟಾಯಿತು? 15 ಆಯಿತು. ಓಕೆನಾ? ಬಟ್ ಇಂಟು 2 ಮಾಡಬೇಕು. ಯಾಕೆ ಇಂಟು 2 ಮಾಡಬೇಕು? ಇಲ್ಲಿ ಪ್ರತಿಯೊಬ್ಬರನ್ನ ಸಮೇತ 2 ದಿನ ಕೆಲಸ ಮಾಡಿದ್ದಾರೆ ಅಂತ, ಐ ಮೀನ್ 2 ಟೈಮ್ಸ್ ಕೆಲಸ ಮಾಡಿದ್ರು. ಸೊ 2 ಟೈಮ್ಸ್ ಅಂದರೆ ಏನು ಮಾಡಬೇಕು? ಇಂಟು 2 ಮಾಡಬೇಕು. ಕ್ಲಿಯರ್? ಸೊ 3 ಟೈಮ್ಸ್ ಅಂದರೆ ಇಂಟು 3 ಮಾಡಬೇಕು. ಇಷ್ಟೇ ಸಿಂಪಲ್. ಓಕೆನಾ? ಸೊ 1 ಜಾ 4 ಜಾ 4 2 ಜಾ ಎಷ್ಟಾಯಿತು? ಆಯಿತು. ಕ್ಲಿಯರ್? ಸೊ ಎ 2 ಸಲ ಬಂದಿದೆ, ಬಿ 2 ಸಲ ಬಂದಿದೆ, ಸಿ 2 ಸಲ ಬಂದಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಾನು ಹೇಳ್ತೀನಿ ನೋಡಿ. ಟೋಟಲ್ 15 ಆಯ್ತೇನಪ್ಪ? 15 ಡಿವೈಡೆಡ್ ಬೈ 2 ಆಫ್ ಎ ಪ್ಲಸ್ ಬಿ. ಓಕೆನಾ? ಇಸ್ ಈಕ್ವಲ್ ಟು 15 ಬೈ 2 ಆಗುತ್ತೆ, 7.5 ಆಗುತ್ತೆ. 7.5 ಆಗುತ್ತೆ. 7.5 ಬರೆದ್ರು ಒಂದೇ, 15 ಬೈ 2 ಇದನ್ನ ಮೇಲ್ಗಡೆ ಹೋದ್ರೆ 2 ಬೈ 15 ಆಗುತ್ತೆ. ಹಿಂಗೆ ಬರೆದ್ರು ಒಂದೇ ಡೈರೆಕ್ಟ್ ಆಗಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಅಂಡ್ ಬಿ ಕ್ಯಾನ್ ಪೀಸ್ ಎ ವರ್ಕ್ ಇನ್ A and B can do a piece of work in 10 days, B and C in 15 days, C and A in 20 days. ಇದು ಮುಗಿತಲ್ವಾ? ಸಿ ಅಲೋನ್ ಕ್ಯಾನ್ ಡೂ ದ ವರ್ಕ್ ಇನ್ ಅಂತ ಕೇಳಿದರು. ಓಕೆನಾ? ಸೊ ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 10 ದಿನಗಳಲ್ಲಿ, ಬಿ ಮತ್ತು ಸಿ ಸೇರಿ 15 ದಿನಗಳಲ್ಲಿ ಹಾಗೂ ಸಿ ಮತ್ತು ಎ ಸೇರಿ 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ತೆಗೆದುಕೊಳ್ತಾನೆ ಅಂತ ಹೇಳಿದ್ದಾರೆ. ಮಾಡೋಣ ಬನ್ನಿ. ಓಕೆನಾ? ಸೊ ಎಲ್ ಸಿ ಎಂ ಎಷ್ಟಪ್ಪ? 60, 6, 4, 3. ಇದು ಬೇಕಾ? ಟೋಟಲ್ ಎಷ್ಟಾಯ್ತು? 13 ಆಯ್ತಾ? 2 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ. ಟೋಟಲ್ ನಮ್ಗೆ ಬೇಕಾದ್ರೆ ಸಿ ಒಬ್ಬರದೇ ಅಲ್ವಾ? ಓಕೆ. ಎ ಪ್ಲಸ್ ಬಿ 6 ಅಂದರೆ ಒಂದೇಳಿ ನಾನು ಇದು 2 ಪುಟ್ ಮಾಡ್ತೀನಿ ಅಂದ್ಕೊಳ್ಳಿ. ಹೋಗ್ಬೇಡ. ಎಷ್ಟಾಯ್ತು? 13. 2 ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 13. ಸೊ ಈ 2 ಈ ಕಡೆ ಬರುತ್ತೆ. 13 ಬೈ 2 ಎಷ್ಟಾಯ್ತಪ್ಪ? 6.5 ಆಯಿತು. 6.5 ಆಯಿತು. ಕ್ಲಿಯರ್? ಸೊ ಎ ಪ್ಲಸ್ ಬಿದು ಎಷ್ಟು ಬಂದಿದೆ? 6 ಬಂದಿದೆ. ಸೊ ಸಿ ಇದೆಷ್ಟು? 0.5. ಮುಗೀತು. ಕ್ಲಿಯರ್? 0.5. ಓಕೆನಾ? ಸೊ 0.5ನ 1 ಮಾಡ್ಕೊಳ್ಳೋಕ್ಕೆ ಇಂಟು 2 ಮಾಡೋಣ. ಇಲ್ಲಿ ಇಂಟು 2 ಮಾಡೋಣ. ಏನಾಯಿತು? 120 ಡಿವೈಡ್ ಬೈ 1 ಎಷ್ಟಾಯಿತು? 120ನೇ ಆಯಿತು. ಸೊ ಬೇಸಿಕ್ ಕ್ವಶನ್. ಓಕೆನಾ? ಯಾವಾಗ ಒಂದು ಸಮೇತ ಡೈರೆಕ್ಟ್ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ? ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಏನು ಬಂದಿದೆ? 6 + 4 10 ಆಯಿತು. 10 3 13 ಆಯಿತು. 13 ಡಿವೈಡ್ ಬೈ 2 ಮಾಡಿ. 2 ಯಾಕೆಂದರೆ ಎಲ್ಲನೂ 2 ಟೈಮ್ಸ್ ಬಂದಿದೆ ಹಾಗಾಗಿ. ಆವಾಗ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ 6.5. ಎ ಪ್ಲಸ್ ಬಿ ಬಂದಿದೆ 6, ಇನ್ನು ಉಳಿದಿರೋದು ಯಾವುದು? ಸಿ ಇದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ. ಆಲ್ಟರ್ನೇಟ್ ಕ್ವಶನ್ಸ್. ರೀಮಾ ಅಂಡ್ ಜೂಹಿ when each is working alone can complete a piece of work in 12 days and 36 days respectively. Each work on alternate days with Reema and Juhi starting to work on day 1 and day 2 respectively. How many days in all will it take to complete the work ಅಂತ ಕೇಳಿದ್ದಾರೆ. ರೀಮಾ ಮತ್ತು ಜೂಹಿ ಒಬ್ಬೊಬ್ಬರಿಗೆ ಕೆಲಸ ಮಾಡಿದರೆ ಕ್ರಮವಾಗಿ 12 ದಿನಗಳಲ್ಲಿ ಮತ್ತು 36 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. ರೀಮಾ ಜೂಹಿ ಏನಿದ್ದಾರೆ ಇವರೆಷ್ಟು ದಿನ? 12 ದಿನ. ಇವರೆಷ್ಟು ದಿನ? 36
ವರ್ಕ್ ಎಷ್ಟಾಯಿತು 36. ಇದು 3 ಜಾ ಇದು ಏನಪ್ಪ. ನೆಕ್ಸ್ಟು ಅವರು ಒಂದು ದಿನ ಬಿಟ್ಟು ಒಂದು ದಿನ ಕೆಲಸ ಮಾಡುತ್ತಾರೆ. ಅಂದರೆ ಫಸ್ಟ್ ಡೇ ಇವ್ರು ಮಾಡಿದ್ರೆ ಸೆಕೆಂಡ್ ಡೇ ಇವ್ರು ಮಾಡ್ತಾರೆ, ಥರ್ಡ್ ಡೇ ಇವ್ರು ಮಾಡಿದ್ರೆ ಫೋರ್ತ್ ಡೇ ಇವ್ರು ಮಾಡ್ತಾರೆ. ಕ್ಲಿಯರ್. ರೀಮಾ ಮೊದಲ ದಿನ ಹಾಗೂ ಜೂಹಿ ಎರಡನೇ ದಿನ. ರೀಮಾ ಮೊದಲನೇ ದಿನ ಎಷ್ಟು 3 ಎಫಿಷಿಯನ್ಸಿ. ಜೂಹಿದು ಎರಡನೇ ದಿನ ಎಷ್ಟು ಎಫಿಷಿಯನ್ಸಿ 1. ಇದೇ ಥರ ನೆಕ್ಸ್ಟು ರೀಮಾ ಜೂಹಿ ರೀಮಾ ಈ ಥರ ಬರ್ತಾ ಇರುತ್ತೆ. ಕ್ಲಿಯರ್. ಸೊ 2 ದಿನಕ್ಕೆ ಇವ್ರು ಎಷ್ಟು ಮಾಡಿದ್ರು ಕೆಲಸ. ಸೊ 3 + 1 4 ಕೆಲಸ ಆಯಿತು. 4 ಕೆಲಸ ಆಯಿತು. ಬಟ್ ನಮ್ಗೆ ಟೋಟಲ್ ಎಷ್ಟು ಕೆಲಸ ಮಾಡಬೇಕಿತ್ತು 36 ಮಾಡಬೇಕಿತ್ತು ಅಲ್ವಾ. ಸೊ ಇಲ್ಲಿ ಇಂಟು 9 ಮಾಡಬೇಕು. ಇಲ್ಲಿ ಇಂಟು 9 ಮಾಡಿದ್ರೆ ಎಷ್ಟು ಡೇಸ್ ಆಗುತ್ತೆ 18. ಕ್ಲಿಯರ್. ಸೊ ಎಷ್ಟು ಡೇಸ್ ಆಗುತ್ತೆ 18 ಡೇಸ್ ಆಗುತ್ತೆ. ಕ್ಲಿಯರಾ. ಸೊ ಏನೂ ಇಲ್ಲ. ಸೊ ನಾವು ಮೊದಲು ಅವರು ಇವ್ರದ್ದು ಸೇರಿ 2 ಡೇಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. 2 ಡೇಸ್ ಕೆಲಸ ಎಷ್ಟು ಎಫಿಷಿಯನ್ಸಿ 4. ಓಕೆನಾ. ಬಟ್ ನಮಗೆ ಕೆಲಸ ಮಾಡಬೇಕಾಗಿರೋದು ಎಷ್ಟು LCM ಟೋಟಲ್ 36 ಅಂದರೆ 4 × 9. ಇದು 2 × 9 ಮಾಡಿದ್ರೆ 18 ಡೇಸಲ್ಲಿ ಮುಗಿಸ್ತಾರೆ. ಈ ಥರ ಆಲ್ಟರ್ನೇಟ್ ಮಾಡ್ಕೊಂಡು ಹೋದ್ರೆ ಕ್ಲಿಯರ್. ನೆಕ್ಸ್ಟ್ ನೋಡಿ, ನವ್ಯ ಆ್ಯಂಡ್ ಭವ್ಯ ಕ್ಯಾನ್ ಪೇಂಟ್ ಎ ಹೌಸ್ ಇನ್ 40 days and 60 days ರೆಸ್ಪೆಕ್ಟಿವ್ಲಿ ಇಫ್ ದೇ ವರ್ಕ್ ಆನ್ ಆಲ್ಟರ್ನೇಟ್ ಡೇಸ್ ಸ್ಟಾರ್ಟಿಂಗ್ ವಿತ್ ಭವ್ಯ. ಇನ್ ಹೌ ಮೆನಿ ಡೇಸ್ ವಿಲ್ ದೇ ಕಂಪ್ಲೀಟ್ ಪೇಂಟಿಂಗ್ ದ ಹೌಸ್ ಟುಗೆದರ್ ಅಂತ ಕೇಳಿದ್ದಾರೆ. ನವ್ಯ ಮತ್ತು ಭವ್ಯ ಕ್ರಮವಾಗಿ ಒಂದು ಮನೆಯನ್ನು 40 ದಿನಗಳಲ್ಲಿ ಮತ್ತು 60 ದಿನಗಳಲ್ಲಿ ಬಣ್ಣ ಬಳಿಯಬಹುದು. ಅವರು ಒಂದು ದಿನ ಬಿಟ್ಟು ಒಂದು ದಿನ ಕೆಲಸ ಮಾಡುತ್ತಾರೆ ಮತ್ತು ಭವ್ಯ ಮೊದಲ ದಿನ ಕೆಲಸ ಆರಂಭಿಸುತ್ತಾಳೆ. ಇಬ್ಬರು ಸೇರಿ ಮನೆಯನ್ನು ಪೂರ್ಣವಾಗಿ ಬಣ್ಣ ಬಳಿಯಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಕ್ಲಿಯರ್. ಸೊ ನವ್ಯ ಅಂಡ್ ಭವ್ಯ ಇಬ್ರು ಹುಡುಗಿರಿನ 40 days ಇವ್ರು 60 days. ಸೊ LCM ಎಷ್ಟಪ್ಪ 120. 3 ಜಾ ಸ್ಟಾರ್ಟ್ಸ್ ವಿತ್ ಯಾರು ಭವ್ಯ. ಮೊದಲು ಭವ್ಯ ಮಾಡ್ತಾರೆ, ಆಮೇಲೆ ನವ್ಯ ಮಾಡ್ತಾರೆ ಎರಡನೇ ದಿನ. ಮೂರನೇ ದಿನ ಭವ್ಯ ನವ್ಯ ಭವ್ಯ ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಭವ್ಯದೆಷ್ಟು ಎಫಿಷಿಯನ್ಸಿ 2, ನವ್ಯದೆಷ್ಟು ಎಫಿಷಿಯನ್ಸಿ 3. ಸೊ ಟೋಟಲ್ 2 ಡೇಸ್ಗೆ ಎಫಿಷಿಯನ್ಸಿ ಎಷ್ಟಾಯಿತು 5 ಆಯಿತು. ಕ್ಲಿಯರ್ ಏನಪ್ಪ. ಬಟ್ ನಮ್ಗೆ ಬೇಕಾಗಿರೋದು ಎಷ್ಟು 120 ಅಲ್ವಾ. ಸೊ ಎಷ್ಟೇ ಹೋಗುತ್ತೆ 24 ಜಾ. ಇಲ್ಲಿ ಇಂಟು 24 ಮಾಡಿದ್ರೆ ಎಷ್ಟು ದಿನ 48 ದಿನ ಆಯಿತು. 48 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಈ ಥರ ಆಲ್ಟರ್ನೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಲಿಯರ್. ನೆಕ್ಸ್ಟ್ ನೋಡಿ, ಇದು ಒಳ್ಳೆ ಕ್ವಶನ್ ನೋಡಿ. ಒಳ್ಳೆ ಕ್ವಶನ್ ಯಾಕೆ ಅಂತ ಹೇಳಿದೆ ಅಂದರೆ ಆಪ್ಷನ್ಸು ಇಲ್ಲಿ ನೋಡಿ ಎಲ್ಲೊಂದು ಸಮೇತ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಇದೆ. ಸೊ ಡೈರೆಕ್ಟಾಗಿ ಸೊಲ್ಯೂಷನ್ ಬರಲ್ಲ. ಕ್ಲಿಯರ್. ಸೊ ABC ಕ್ಯಾನ್ ಕಂಪ್ಲೀಟ್ ಎ ಟಾಸ್ಕ್ ಇನ್ 12 days, 15 days and 18 days respectively. B works every day and A and C work on alternate days beginning with C on first day. How many days will it take to do the task ಅಂತ ಕೇಳಿದ್ದಾರೆ. ABC ಕ್ರಮವಾಗಿ ಒಂದು ಕೆಲಸವನ್ನು 12 ದಿನಗಳಲ್ಲಿ, 15 ದಿನಗಳಲ್ಲಿ ಮತ್ತು 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. B ಪ್ರತಿದಿನ ಕೆಲಸ ಮಾಡ್ತಾನೆ. A ಮತ್ತು C ಒಂದು ದಿನ ಬಿಟ್ಟು ಒಂದು ದಿನ ಕೆಲಸ ಮಾಡ್ತಾರೆ. ಮೊದಲ ದಿನ C ಕೆಲಸ ಆರಂಭಿಸುತ್ತಾಳೆ. ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ABC 3 ಜನ ಇದ್ದಾರಪ್ಪ. ಒಬ್ಬರು 12 ದಿನ, ಇನ್ನೊಬ್ರು 15 ದಿನ, ಇನ್ನೊಬ್ರು 15. ಸೊ LCM ಎಷ್ಟಾಯಿತು 90ನಾ. 12 ಟೇಬಲಲ್ಲಿ 90 ಬರಲ್ಲ. ಸೊ 180. ಕ್ಲಿಯರ್. ಇದೆಷ್ಟಲಿ 15 ಜಾ, ಇದೆಷ್ಟಲಿ 12 ಜಾ, ಇದೆಷ್ಟಲಿ 10 ಜಾ. ಕ್ಲಿಯರ್. ಓಕೆನಾ. ಈ ಥರ ಈಸಿ ಇರೋದಕ್ಕೆ ಡೈರೆಕ್ಟಾಗಿ ಬರುತ್ತೆ. ಆ ಥರ ಕಷ್ಟ ಇರೋದಕ್ಕೆ ನಾವು ಏನು ಮಾಡಬೇಕು ಫ್ಯಾಕ್ಟರೈಸೇಷನ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ್. ಕ್ಲಿಯರ್. ಏನು ಕೇಳಿದ್ದಾರೆ B ವರ್ಕ್ಸ್ ಎವ್ರಿ ಡೇ. B ಪ್ರತಿದಿನ ಕೆಲಸ ಮಾಡ್ತಾರೆ. B ಏನು 12. B ಪ್ರತಿದಿನ ಕೆಲಸ ಮಾಡ್ತಾರೆ. A and C ವರ್ಕ್ ಆನ್ ಆಲ್ಟರ್ನೇಟ್ ಡೇಸ್. A ಮತ್ತು C ಒಂದಿನ ಬಿಟ್ಟು ಒಂದಿನ ಕೆಲಸ ಮಾಡ್ತಾರೆ. ಓಕೆನಾ. ಮೊದಲು C ಕೆಲಸ ಆರಂಭಿಸುತ್ತಾನೆ ಅಂದರೆ B ಎವ್ರಿ ಡೇ ಮಾಡ್ತಾ ಇರ್ತಾನೆ. ಇವನ ಜೊತೆಗೆ ಮೊದಲನೇ ದಿನ ಯಾರು ಆರಂಭಿಸ್ತಾರೆ C. ಇದೆಷ್ಟಾಯಿತು 10 ಆಯಿತು. ನೆಕ್ಸ್ಟು B + A ಅಲ್ವಾ. C ಮತ್ತು A ಆಲ್ಟರ್ನೇಟ್ ಡೇಸಲ್ಲಿ. B ಎಷ್ಟು 12, A ಎಷ್ಟು 15. ಟೋಟಲ್ಲು 2 ದಿನಕ್ಕೆ ಇವ್ರು ಎಷ್ಟು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ. ಇದು 22 ಆಯಿತು, ಇದು 27 ಆಯಿತು. ಟೋಟಲ್ ಎಷ್ಟಾಯಿತು 49 ಕೆಲಸ ಮಾಡ್ತಾರೆ. ಬಟ್ ನಮ್ಗೆ ಬೇಕಾಗಿರೋದು ಎಷ್ಟು 180 ಅಲ್ವಾ. ಸೊ ಇಂಟು 3 ಮಾಡಿದ್ರೆ 147 ಆಯಿತು. ಇಲ್ಲಿ ಇಂಟು 3 ಮಾಡಿದ್ರೆ 6 ಆಯಿತು. ಇನ್ನೆಷ್ಟು ಉಳಿದಿದೆ 33 ಕೆಲಸ ಉಳಿದಿದೆ ಅಲ್ವಾ. ಸೊ 147 ಕೆಲಸ ಆಯಿತು. ಇನ್ನು 33 ಉಳಿದಿದೆ. ನೆಕ್ಸ್ಟ್ ಯಾರು ಮಾಡ್ತಾರೆ B ಮತ್ತು C. ಓಕೆನಾ. B ಮತ್ತು C. ಸೊ ಪ್ಲಸ್ 1 ಡೇಸ್ ಯಾರು ಮಾಡ್ತಾರೆ B ಮತ್ತು C. B ಮತ್ತು C ಇದೆಷ್ಟು 22. ಸೊ ಎಷ್ಟು ಉಳಿತು 11 ಉಳಿತು. ಕ್ಲಿಯರ್. ಇನ್ನೆಷ್ಟು ಉಳಿತು 11 ಉಳಿತು. ಟೋಟಲ್ ಇದೆಷ್ಟಾಯಿತು ಇಷ್ಟು ಕೊಟ್ಟರೆ ನೋಡಿ 7
11 ಕೆಲಸ ಉಳಿದಿದೆ. ಇನ್ನು ಯಾರು ಮಾಡ್ತಾರೆ? ಬಿ ಪ್ಲಸ್ ಎ ಮಾಡ್ತಾರೆ. ಬಿ ಪ್ಲಸ್ ಎದೆಷ್ಟು? 27. ಆಯ್ತೇನಪ್ಪ? ಸೊ ಆನ್ಸರ್ ಏನು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ನೋಡಿ, ಲೆಫ್ಟ್ ಕ್ವಶನ್ಸ್. ಓಕೆನಾ? ಎ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 5 days, ಬಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ 50 days, ಬಿ ವರ್ಕ್ಡ್ ಅಲೋನ್ ಫಾರ್ 10 days ಅಂಡ್ ಲೆಫ್ಟ್ ದ ಜಾಬ್. ಇನ್ ಹೌ ಮೆನಿ ಡೇಸ್ ಕೆನ್ ಎ ಅಲೋನ್ ಫಿನಿಶ್ ದ ರಿಮೈನಿಂಗ್ ವರ್ಕ್ ಅಂತ ಕೇಳಿದ್ದಾರೆ. ಎ ಒಂದು ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಮತ್ತು ಬಿ ಅದೇ ಕೆಲಸವನ್ನು 50 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಬಿ ಒಬ್ಬನೇ 10 ದಿನಗಳಲ್ಲಿ ಕಾಲ ಕೆಲಸ ಮಾಡಿ ನಂತರ ಕೆಲಸ ಬಿಟ್ಟು ಹೋಗುತ್ತಾನೆ. ಉಳಿದ ಕೆಲಸವನ್ನು ಎ ಒಬ್ಬನೇ ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಎ 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು, ಬಿ 50 ದಿನಗಳಲ್ಲಿ. ಸೊ ಎಲ್ ಸಿ ಎಮ್ ಏನಾಯಿತು? 50 ಆಯಿತು. ಇದು 10 ಜಾ, ಇದು 1 ಜಾ. ಬಟ್ ಇನ್ನೇನು ಮಾಡ್ತಾನೆ? ಬಿ ಒಬ್ಬನೇ 10 ದಿನಗಳ ಕಾಲ ಕೆಲಸ ಮಾಡಿ, 10 ದಿನಗಳ ಕಾಲ ಕೆಲಸ ಮಾಡಿ ಓಕೆನಾ ಬಿಟ್ಬಿಡ್ತಾನೆ. ಅಂದರೆ 50ಅಲ್ಲಿ 10 ದಿನ ಕೆಲಸ ಮಾಡ್ತಾನೆ. ಇನ್ನು ಎಷ್ಟು ಉಳಿದಿದೆ? 40. ಇದನ್ನ ಯಾರು ಮಾಡ್ಬೇಕಂತೆ? ಎ ಎಷ್ಟು ದಿನಗಳಲ್ಲಿ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ 40 ಡಿವೈಡ್ ಬೈ ಎದೆಷ್ಟು ಎಫಿಷಿಯನ್ಸಿ? 10 ಅಲ್ವಾ? ಸೊ ಎಷ್ಟಾಯಿತು? 4 ದಿನಗಳಲ್ಲಿ ಕೆಲಸ ಮಾಡಿ ಮುಗೀತಾ? ನೆಕ್ಸ್ಟ್ ಅದೇ ಥರ ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 12 days. ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 12 days respectively. Okay na? They started doing the work together, but after 2 days B had to leave and A completed the remaining work alone. The remaining work was completed in how many days ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಕ್ರಮವಾಗಿ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮತ್ತು 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಒಟ್ಟಿಗೆ ಕೆಲಸ ಆರಂಭಿಸಿದರು. 2 ದಿನಗಳ ನಂತರ ಬಿ ಕೆಲಸ ಬಿಟ್ಟನು. ಉಳಿದ ಕೆಲಸವನ್ನು ಎ ಒಬ್ಬನೇ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, 1 ಜಾ 2 ಜಾ. ಬಿ ಎಷ್ಟು ದಿನ ಕೆಲಸ ಮಾಡ್ತಾನಪ್ಪ? 2 ದಿನ. ಟೋಟಲ್ ಎಷ್ಟಾಯಿತು? 4 ಕೆಲಸ ಮಾಡ್ತಾನೆ. ಓಕೆನಾ? ಇನ್ನು ಎಷ್ಟು ಕೆಲಸ ಉಳಿದಿದೆ? 8. ಅದನ್ನು ಯಾರು ಮಾಡಬೇಕು? ಎ. ಕ್ಲಿಯರ್? ಇದನ್ನು ಹೋಮ್ವರ್ಕ್ ಮಾಡ್ತೀರಾ? ಮಾಡಿ. ನೆಕ್ಸ್ಟ್ ನೋಡಿ, A, B, C, D can do a piece of work in 12 days, 15 days, 20 days and 30 days respectively. All start together, but D leaves after 2 days, C leaves 3 days before the completion and B leaves 2 days before the completion. Determine the total time required to complete the work ಅಂತ ಕೇಳಿದ್ದಾರೆ. ಎ ಬಿ ಸಿ ಡಿ ಕ್ರಮವಾಗಿ ಒಂದು ಕೆಲಸವನ್ನು 12, 15, 20 ಮತ್ತು 30 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎಲ್ಲರೂ ಒಟ್ಟಿಗೆ ಕೆಲಸ ಆರಂಭಿಸುತ್ತಾರೆ. ಡಿ 2 ದಿನಗಳ ನಂತರ, ಸಿ ಕೆಲಸ ಮುಗಿಯಲು 3 ದಿನಗಳ ಮೊದಲು ಹಾಗೂ ಬಿ ಕೆಲಸ ಮುಗಿಯಲು 2 ದಿನಗಳ ಮೊದಲು ಕೆಲಸ ಬಿಡುತ್ತಾರೆ. ಕೆಲಸವನ್ನು ಪೂರ್ಣಗೊಳಿಸಲು ಒಟ್ಟು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಎದೆಷ್ಟು? 12, ಬಿ ಎಷ್ಟು ದಿನಗಳಲ್ಲಿ? 15 ದಿನಗಳಲ್ಲಿ, ಸಿ ಎಷ್ಟು ದಿನಗಳಲ್ಲಿ? 20 ದಿನಗಳಲ್ಲಿ, ಡಿ ಎಷ್ಟು ದಿನಗಳಲ್ಲಿ? 30 ದಿನಗಳಲ್ಲಿ. 60, 5 ಜಾ 4 ಜಾ 3 ಜಾ 2. ಡಿ 2 ದಿನ ಕೆಲಸ ಮಾಡಿ ಬಿಡ್ತಾನೆ. 2 into 2 ಎಷ್ಟು? 4 ಮಾಡ್ತಾನೆ. ಇನ್ನು ಎಷ್ಟು ಉಳಿದಿದೆ? 56 ಉಳಿದಿದೆ. ನೆಕ್ಸ್ಟು ಸಿ ಲೀವ್ಸ್ 3 days ಬಿಫೋರ್ ದ ಕಂಪ್ಲೀಷನ್. ಸಿ ಕೆಲಸ ಮುಗಿಯಲು 3 ದಿನಗಳ ಮೊದಲು, ಅಂದರೆ ಸಿ ಇದೆಷ್ಟು? 3 into 3 ಎಷ್ಟಾಯಿತು? 9. ಯಾವಾಗಿದ್ರೂ ಸಮೇತ ಬಿಫೋರ್ ದಿ ಕಂಪ್ಲೀಷನ್ ಅಂತ ಬಂದರೆ ನಾವು ಏನು ಮಾಡಬೇಕು? ಆ್ಯಡ್ ಮಾಡಬೇಕು, ಈಸಿ ಆಗುತ್ತೆ. ನೆಕ್ಸ್ಟು ಬಿ ಲೀವ್ಸ್ 2 days ಬಿಫೋರ್ ದ ಕಂಪ್ಲೀಷನ್. ನೆಕ್ಸ್ಟ್ ಬಿನೂ ಸಮೇತ 2 ದಿನಗಳ ಮೊದಲು ಇಂಟು 2 ಮಾಡಿದ್ರೆ 56 + 17 ಎಷ್ಟಾಯಿತು? 73 ಆಯಿತು. ಡಿವೈಡೆಡ್ ಬೈ ಡಿ ಹೋಗ್ಬಿಡ್ತಾನೆ. ಇನ್ನು ಯಾರು ಉಳಿದಿದ್ದಾರೆ? ಎ ಪ್ಲಸ್ ಬಿ ಪ್ಲಸ್ ಸಿ. 5, ಇದು 4, 3 ಎಷ್ಟಾಯಿತು? 12 ಆಯಿತು. ಓಕೆನಾ? ಸೊ 12 1 ಜಾ 12, 6 ಜಾ ಎಷ್ಟು? 72. ಸೊ ಸ್ಟಾರ್ಟಿಂಗ್ 6 ಬರಬೇಕಿದೆಯಾ? ಒಂದೇ ಆಪ್ಷನ್ ಇದೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಅಭಿನವ್ ಈಸ್ ಥ್ರೈಸ್ ಆಸ್ ಎಫಿಷಿಯಂಟ್ ಆಸ್ ಅರ್ಪನ್, can finish a piece of work in 34 days less than Arpan. In how many days can Arpan finish this work ಅಂತ ಕೇಳಿದರೆ, ಅಭಿನವ್ ಅರ್ಪನ್ಗಿಂತ 3 ಪಟ್ಟು ಹೆಚ್ಚು ಕಾರ್ಯಕ್ಷಮ. ಆದ್ದರಿಂದ ಅವನು ಅರ್ಪನ್ಗಿಂತ 34 ದಿನಗಳು ಕಡಿಮೆ ಸಮಯದಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ಅರ್ಪನ್ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ತೆಗೆದುಕೊಳ್ತಾನೆ ಅಂತ ಹೇಳಿದ್ದಾರೆ. ಸೊ ಇಬ್ಬರಿದ್ದಾರೆ, ಅಭಿನವ್ ಮತ್ತು ಅರ್ಪನ್.
ಇವಂದು 3 ಪಟ್ಟು ಎಫಿಷಿಯನ್ಸಿ ಜಾಸ್ತಿ ಅಂತೆ, ಅದು ಅಭಿನವ್ದು ಅಂದರೆ 3:1. ಇದು ಎಫಿಷಿಯನ್ಸಿ. ನಮ್ಗೇನು ಬೇಕು? ಟೈಮ್ ಬೇಕು. ಟೈಮ್ ಏನಾಗುತ್ತೆ? ಇನ್ವರ್ಸ್ ಆಗುತ್ತೆ ಯಾವಾಗ? ವರ್ಕ್ ಕಾನ್ಸ್ಟೆಂಟ್ ಇದ್ದಾಗ. ಕ್ಲಿಯರ್? ಓಕೆ ಸರ್. ನೆಕ್ಸ್ಟ್ ನೋಡಿ, ಈಗ ಅಭಿನವ್ದು ಏನಾಯಿತು? 1 ಆಯಿತು, ಅರ್ಪನ್ದು ಏನಾಯಿತು? 3 ಆಯಿತು. ಅರ್ಥ ಆಯ್ತಾ? ಕ್ಲಿಯರ್? ನೆಕ್ಸ್ಟ್ ನೋಡಿ, ಅರ್ಪನ್ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಓಕೆ, ಅರ್ಪನ್ಗಿಂತ 34 ದಿನಗಳು ಕಡಿಮೆ ಸಮಯದಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸುತ್ತಾನೆ. ಏನು ಮಾಡ್ತಾನೆ? 34 ದಿನಗಳು ಕಡಿಮೆ ಸಮಯದಲ್ಲಿ. ಎಷ್ಟು ಕಡಿಮೆ ಇದೆ? 2 ಯೂನಿಟ್ಸ್ ಇದೆ. ಅಂದರೆ 2 ಯೂನಿಟ್ಸು 34 ಆಗುತ್ತೆ. ಸೊ 1 ಯೂನಿಟ್ ಏನಾಗುತ್ತೆ? 17 ಆಗುತ್ತೆ. ಬಟ್ ಅವ್ರು ಏನು ಕೇಳಿದ್ದಾರೆ? ಅರ್ಪನ್ ಒಬ್ಬನೇ. ಅರ್ಪನ್ದು ಎಷ್ಟು ಈಗ? 3. ಸೊ ಎಷ್ಟಾಯಿತು? 3 × 17 51 ದಿನಗಳಲ್ಲಿ ಪೂರ್ಣಗೊಳಿಸ್ತಾನೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಅಭಿನವ್ದು 3:1 ಆಗುತ್ತೆ. ಇಲ್ಲಿ ವರ್ಕ್ ಕಾನ್ಸ್ಟೆಂಟ್ ಸೊ ಹಾಗಾಗಿ 1:3 ಆಗುತ್ತೆ. ಇವನಿಗಿಂತ ಇವನು ಎಷ್ಟು ದಿನ ಕಡಿಮೆದಲ್ಲಿ ಮಾಡ್ತಾನೆ? 34 ದಿನಗಳಲ್ಲಿ. ಸೊ 2 ಯೂನಿಟ್ಸ್ 34 ಅಂದರೆ ಅವ್ರು ಏನು ಕೇಳಿದ್ರೆ ಅರ್ಪಂದಿಗೆ ಎಷ್ಟು? 3 × 17 ಎಷ್ಟು? 1. ಕ್ಲಿಯರ್? ಸರ್. Sonal takes 3 times as long as Parul and 4 times as long as Sweetie to complete the decoration together. They can complete the work in 6 days. How many days will Parul alone take to complete the decoration ಅಂತ ಕೇಳಿದ್ದಾರೆ. ಸೋನಾಲ್ಗೆ ಒಂದು ಅಲಂಕಾರ ಕಾರ್ಯವನ್ನು ಪೂರ್ಣಗೊಳಿಸಲು ಪರಲ್ಗಿಂತ 3 ಪಟ್ಟು ಹೆಚ್ಚು ಸಮಯ ಮತ್ತು ಸ್ವೀಟಿಗಿಂತ 4 ಪಟ್ಟು ಹೆಚ್ಚು ಸಮಯ ಬೇಕಾಗುತ್ತದೆ. ಮೂವರು ಸೇರಿ ಈ ಕೆಲಸ ಮಾಡಿದರೆ ಆ ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಪರಲ್ ಒಬ್ಬಳೇ ಅದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಸೋನಲ್ ಏನು 3 ಪಟ್ಟು ಜಾಸ್ತಿ ಟೈಮ್ ತಗೊಳ್ತಾರಂತೆ. ಓಕೆನಾ? ಸೊ ಅಂದರೆ ಸೋನಲ್ಲು, ಪರಲ್ಲು, ಸ್ವೀಟ್. ಕ್ಲಿಯರ್? ಸೊ ಅಂದರೆ 3 ಪಟ್ಟು ಜಾಸ್ತಿ ಅಂದರೆ 3:1 ಅಲ್ವಾ? ಆರ್ 4:12. ಕ್ಲಿಯರ್? ನೆಕ್ಸ್ಟು, ಮತ್ತು ಸ್ವೀಟಿಗಿಂತ 4 ಪಟ್ಟು ಹೆಚ್ಚು ಸಮಯ ತಗೊಳ್ತಾನೆ. 4 ಪಟ್ಟು ಹೆಚ್ಚು ಅಂದರೆ ಇದು 12 ಅಂದರೆ ಇದೆಷ್ಟಾಯಿತು? 3 ಆಯಿತು. ಕ್ಲಿಯರ್? ಓಕೆ ಸರ್. ಮೂವರು ಸೇರಿ ಕೆಲಸ ಮಾಡಿದರೆ ಆ ಕೆಲಸವನ್ನು 6 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಈ ಎಫಿಷಿಯನ್ಸಿ ಅವ್ರು ಕೇಳಿರೋದು ಟೈಮ್. ಸೊ ಎಫಿಷಿಯನ್ಸಿ ಇಷ್ಟು. ಟೈಮ್ ಏನಾಗುತ್ತೆ? ಟೈಮ್ ಏನಾಗುತ್ತೆ ಅಂದರೆ ಇದನ್ನ ಬೇಕಂದರೆ ಇದನ್ನು ಮುಚ್ಚಿಬಿಟ್ಟು ಇದು ಮಾಡಿದ್ರೆ ಎಷ್ಟಾಯಿತು? 12 ಆಯಿತು. ನೆಕ್ಸ್ಟು ಇದು ಬೇಕಂದರೆ ಇದು ಮಾಡಿದ್ರೆ ಎಷ್ಟಾಯಿತು? 36 ಆಯಿತು. ಇದು ಬೇಕಂದರೆ ಇದು ಮುಚ್ಚಿಟ್ಟು ಇವೆರಡು ಮಾಡಿದ್ರೆ ಎಷ್ಟಾಯಿತು? 48 ಆಯಿತು. ಕ್ಲಿಯರ್? ಈಗೇನಾಯ್ತು? ಇದು 1:3:4 ಆಯಿತು ಟೈಮ್. ಕ್ಲಿಯರಾ? ಸೊ ಇವರು ಒಟ್ಟಿಗೆ ಸೇರಿ 6 ದಿನಗಳು ಕೆಲಸ ಮಾಡ್ತಾರೆ. ಟೋಟಲ್ ಎಷ್ಟಪ್ಪ? 8. 8 × 6. ಅವ್ರು ಕೇಳಿರೋದು ಯಾರ್ದು? ಪರಲ್ ಒಬ್ಬರೇ. ಪರಲ್ ಎಷ್ಟು? 3. 3 1 ಜಾ 3 2 ಜಾ ಎಷ್ಟಾಯಿತು? 16 ಡೇಸಲ್ಲಿ ಕೆಲಸ ಮುಗಿಸ್ತಾರೆ. ಯಾರು? ಪರಲ್ ಅನ್ನೋರು. ಕ್ಲಿಯರ್? ಎಷ್ಟು ನೋಡಿ, A can complete a piece of work in 57 days. B is 80% less efficient than A. C is 50% more efficient than B. B and C work together for 54 days. A alone will complete the remaining work in ಅಂತ ಕೇಳಿದ್ದಾರೆ. ಎ ಒಂದು ಕೆಲಸವನ್ನು 57 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಎಗಿಂತ 80% ಕಡಿಮೆ ಕಾರ್ಯಕ್ಷಮ. ಯಾರು? ಬಿ. ಸಿ ಬಿಗಿಂತ 50% ಹೆಚ್ಚು ಕಾರ್ಯಕ್ಷಮ. ಬಿ ಮತ್ತು ಸಿ ಸೇರಿ 54 ದಿನಗಳು ಕೆಲಸ ಮಾಡುತ್ತಾರೆ. ಉಳಿದ ಕೆಲಸವನ್ನು ಎ ಒಬ್ಬನೇ ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಫಸ್ಟು ರೇಷಿಯೋ ಫೈಂಡ್ ಔಟ್ ಮಾಡೋಣ. ಎ 100 ಅಂದರೆ ಬಿ ಎಷ್ಟಂತೆ? 20 ಅಂತ. ಅಂದರೆ 80% ಕಡಿಮೆ. ಓಕೆನಾ? ಸಿ ಬಿಗಿಂತ 50% ಜಾಸ್ತಿ. ಸೊ 20%ಗೆ 50% ಎಷ್ಟು? 10. 20 + 10 ಎಷ್ಟಾಯಿತು? 30 ಆಯಿತು. 10:2:3 ಆಯಿತು. ಓಕೆನಾ? ನೋಡಿ, ಇವರಿಬ್ಬರು ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ? 54 ದಿನ ಕೆಲಸ ಮಾಡ್ತಾರೆ. ಸೊ ಇವನು ಅದೇ ಕೆಲಸವನ್ನು 57 ದಿನಗಳಲ್ಲಿ ಪೂರ್ಣಗೊಳಿಸ್ಬೋದು. ಯಾರು? ಎ. ಓಕೆನಾ? ಸೊ ಹಂಗಾದ್ರೆ 10 × 57 ಅದರಲ್ಲಿ ಇವರಿಬ್ಬರು ಸೇರಿ 5 ಯೂನಿಟ್ಟು ಎಷ್ಟು ದಿನ ಕೆಲಸ ಮಾಡ್ತಾರೆ? 54. ಸೊ 5 × 54 ಡಿವೈಡೆಡ್ ಬೈ ಇನ್ನು ಉಳಿದಿರೋ ಕೆಲಸ ಯಾರು ಮಾಡಬೇಕು? ಏನೇ ಮಾಡಬೇಕು. ಇದೆಷ್ಟು? ಓಕೆನಾ? 570 ಆಯಿತು ಮೈನಸ್ 5 × 54 270 ಆಯಿತು ಡಿವೈಡ್ ಬೈ 300 570 270 ಹೋದರೆ 300 ಡಿವೈಡ್ ಬೈ 10 ಅಂದರೆ ಎಷ್ಟು? 30 ಡೇಸ್. ಇನ್ನು ಯಾರು ಮಾಡಬೇಕು? ಏನೇ ಕಂಪ್ಲೀಟ್ ಮಾಡ್ತಾನೆ ರಿಮೈನಿಂಗ್ ವರ್ಕ್. ಈ ಥರದ್ದು ಮಾಡ್ಬೋದು. ನಾವು ನಿನ್ನೆ ಮಾಡಿದ್ವಲ್ಲ ಡೈರೆಕ್ಟಾಗಿ ಆ ಥರನೂ ಬೇಕಾದ್ರೂ ಮಾಡ್ಬೋದು. 5 ×
ಎಷ್ಟು ಮಾಡ್ತಾರೆ 54 ಡಿವೈಡೆಡ್ ಬೈ 10 ಇಂಟು ಎಷ್ಟು 57 ಓಕೆನಾ 5 1 5 2 2 1 2 27 ಓಕೆನಾ. ಸೊ 57 ಕೆಲಸದಲ್ಲಿ 27 ಕೆಲಸ ಯಾರು ಮಾಡ್ತಾರೆ ಬಿ ಪ್ಲಸ್ ಸಿ, ಇನ್ನು ಉಳಿದ್ರದ್ದು ಎಷ್ಟು 30 ಯಾರು ಮಾಡಬೇಕು ಏನೇ ಮಾಡಬೇಕು ಬೇಕಾದ್ರೂ ಮಾಡಬೇಕು. ಕ್ಲಿಯರ್ ಓಕೆನಾ. A, B, C together can complete a certain work in 36 days. B and C together can complete the same work in 48 days. B is 75% more efficient than A. A, B, C work together for 15 days. B alone will complete the remaining work in ಅಂತ ಕೇಳಿದ್ದಾರೆ. A, B, C ಸೇರಿ ಒಂದು ಕೆಲಸವನ್ನು 36 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 36 ದಿನಗಳಲ್ಲಿ. B ಪ್ಲಸ್ ಸಿ ಎಷ್ಟು ದಿನದಲ್ಲಿ ಪೂರ್ಣಗೊಳಿಸಬಹುದು 48 ದಿನಗಳಲ್ಲಿ. ಅದೇ ತರ ಬಿ ಯು ಎಗಿಂತ 75% ಹೆಚ್ಚು ಕಾರ್ಯಕ್ಷಮ ಅಂದರೆ ಇವನು 100 ಆದರೆ ಎ ಇವನ್ದೆಷ್ಟು 170. ಮೂವರು ಸೇರಿ 15 ದಿನಗಳ ಕೆಲಸ ಮಾಡಿದರೆ ನಂತರ ಉಳಿದ ಕೆಲಸವನ್ನು ಬಿ ಒಬ್ಬನೇ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳಿದ್ರು. ಓಕೆ, ಎಲ್ ಸೇಮ್ ಎಷ್ಟಪ್ಪ 144 ಆಗುತ್ತಲ್ವಾ, 4 ಜಾ 3 ಜಾ ಈಸಿ ಇದೆ ರೈಟ್. ಆರ್ ಮಾಡ್ತೀರಾ ಮಾಡಿ. ಇದೇನಾಯಿತು ಸ್ಕ್ವೇರ್, ಇದೇನಾಯಿತು 8 ಇಂಟು 6 ಏನಾಯಿತು 8 ಇಂಟು 6 ಓಕೆನಾ. ಇದನ್ನು ನಾವು 2 ಟು ದಿ ಪವರ್ ಆಫ್ 4 ಇಂಟು 3 ಬರಿಬೋದು. ಇದನ್ನು ನಾವು ಏನಂತ ಬರ್ಬೋದು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಓಕೆನಾ. ಸೊ 2 ಟು ದಿ ಪವರ್ ಆಫ್ 4 ಇಂಟು 3 ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಹೈಯೆಸ್ಟ್ ಪವರು ಎಷ್ಟಾಯಿತು 16 ಎಷ್ಟಾಯ್ತು 9 ಓಕೆನಾ. ಸೊ 144 ಕ್ಲಿಯರ್. ಸೊ ಬಿ ಪ್ಲಸ್ ಇದು ಎಷ್ಟಾಯಿತು 3 ಆಯಿತು, ಬಿ ಪ್ಲಸ್ ಇದು ಎಷ್ಟಾಯಿತು 3 ಆಯಿತು. ಸೊ ಎದು 1 ಟೋಟಲ್ 4 ಆದರೆ ಬಿ ಪ್ಲಸ್ ಇದು 3 ಆಯಿತು, ಎದು 1 ಆಯಿತು. ಕ್ಲಿಯರ್. ಬಟ್ ಇಲ್ಲಿ ಅವ್ರು ಎಂಟು ಕೊಟ್ಟಿದ್ದಾರೇನು ಎಗಿಂತ 75% ಜಾಸ್ತಿ. ಇದು 100 ಅಂದರೆ ಇದು ಎಷ್ಟಾಗುತ್ತೆ 6, ಇದು 1 ಅಂದರೆ ಇದೆಷ್ಟು 1.75 ಅಲ್ವಾ. ಸೊ ಬಿ 1.75, ಸಿ ಎಷ್ಟು 1.25. ಅವ್ರೇನು ಕೇಳಿದ್ದಾರೆ ಬಿ ಅಲೋನ್, ಬಿ ಒಬ್ಬನೇ ಅಲ್ವಾ. ಸೊ 144 ಡಿವೈಡೆಡ್ ಬೈ 1.75 ಮಾಡಬೇಕು ಮಾಡಿ. ಇಂಟು 100 ಮಾಡಿಬಿಡೋಣ, ಪಾಯಿಂಟ್ ತೆಗೆದುಬಿಟ್ಟು ಈಗ ಈಸಿ ಆಗಿಬಿಡುತ್ತೆ. ಕ್ಲಿಯರ್ ಓಕೆನಾ. ಸೊ 25 4 ಜಾ 25 7 ಜಾ ಕ್ಲಿಯರ್. 7 1 ಜಾ ಏನು ಮಿಸ್ ಮಾಡಿದ್ವಲ್ಲ. ಸೊ ನೋಡಿ ಇಲ್ಲಿ ಮೂವರು ಸೇರಿ 15 ದಿನಗಳ ಕೆಲಸ ಮಾಡಿದ ನಂತರ 15 ದಿನ ಕೆಲಸ ಮಾಡ್ತಾರೆ ಮೂರು ಸೇರಿ, ಆದರೆ ಎಷ್ಟಾಯಿತು 60. ಇನ್ನು ಉಳಿದಿರೋದು ಯಾರು ಮಾಡಬೇಕು ಬಿ ಮಾಡಬೇಕಂತೆ. ಸೊ 144 60 ಹೋದರೆ ಎಷ್ಟಪ್ಪ ಎಷ್ಟು 84 ಇಂಟು ಡಿವೈಡ್ ಬೈ 1.75 ಓಕೆನಾ. 1.75 ಹೋಗ್ಬೇಕಂದ್ರೆ ಇಂಟು 100 ಮಾಡಿದ್ರೆ ಈಗ ಪಾಯಿಂಟ್ ಹೋಗ್ಬಿಡುತ್ತೆ. ಕ್ಲಿಯರ್. ಸೊ ಇದು 4 ಜಾ ಇದು 7 ಜಾ 7 1 ಜಾ 7 12 ಜಾ 12 ಇಂಟು 4 ಎಷ್ಟಾಯಿತು 48 ಡೇಸಲ್ಲಿ ಬಿ ಒಬ್ಬರೇ ಮಾಡ್ತಾರೆ ಉಳಿದಿರುವಂಥ ಕೆಲಸವನ್ನು. ಕ್ಲಿಯರ್. ಈಗ ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ ಎಮ್ ಡಿ ಎಚ್ ಕಾನ್ಸೆಪ್ಟು. ಈ 15 ವರ್ಕರ್ಸ್ ಕ್ಯಾನ್ ಬಿಲ್ಡ್ ಎ ವಾಲ್ ಇನ್ 10 days, ಹೌ ಮೆನಿ ವರ್ಕರ್ಸ್ ಆರ್ ನೀಡೆಡ್ ಟು ಬಿಲ್ಡ್ ಇನ್ 6 days ಅಂತ ಕೇಳಿದ್ದಾರೆ ಓಕೆನಾ. ಸೊ 15 ಕಾರ್ಮಿಕರು ಒಂದು ಗೋಡೆಯನ್ನು 10 ದಿನಗಳಲ್ಲಿ ನಿರ್ಮಿಸಬಲ್ಲರು, ಅದೇ ಗೋಡೆಯನ್ನು 6 ದಿನಗಳಲ್ಲಿ ನಿರ್ಮಿಸಲು ಎಷ್ಟು ಕಾರ್ಮಿಕರು ಬೇಕಾಗುತ್ತಾರೆ ಅಂತ ಹೇಳಿದ್ದಾರೆ. ಸೊ 15 ದಿನದಲ್ಲಿ 10 6 ಇಂಟು ಎಷ್ಟು ಓಕೆನಾ. 3 2 ಜಾ 3 5 ಜಾ 2 1 ಜಾ 2 5 ಜಾ. ಸೊ ಟೋಟಲ್ ಎಷ್ಟು ಜನ ಬೇಕು 25 ಜನ. ಕ್ಲಿಯರ್. ಇದು ಈಸ್ ಈಕ್ವಲ್ ಟು ಇದು 150 ಆಯಿತು, 6 ಆಯಿತು, 6 ಇಂಟು ಏನು ಮಾಡಿದ್ರೆ 150 ಆಗುತ್ತೆ 20. ಕ್ಲಿಯರ್. ನೆಕ್ಸ್ಟ್ ನೋಡಿ, ಇಫ್ 40 pages ಆರ್ ಪ್ರಿಂಟೆಡ್ ಇನ್ 5 minutes ಬೈ ಪ್ರಿಂಟರ್, ಹೌ ಮೆನಿ ಪೇಜಸ್ ವಿಲ್ ಬಿ ಪ್ರಿಂಟೆಡ್ ಇನ್ 3 hours ಅಂತ ಕೇಳಿದ್ರು. ಒಂದು ಪ್ರಿಂಟರ್ 5 ನಿಮಿಷಗಳಲ್ಲಿ 40 ಪುಟಗಳನ್ನು ಮುದ್ರಿಸಿದ್ರೆ 3 ಗಂಟೆಗಳಲ್ಲಿ ಎಷ್ಟು ಪುಟಗಳನ್ನು ಮುದ್ರಿಸುತ್ತಾನೆ ಅಂತ ಹೇಳಿದ್ದಾರೆ. ಸೊ ಏನು ಮಾಡ್ತಾನೆ 5 ನಿಮಿಷದಲ್ಲಿ 40 ಪೇಜಸ್ನ ಮಾಡ್ತಾನೆ. ಸೊ 3 ಗಂಟೆ ಅಂದರೆ ಎಷ್ಟು ನಿಮಿಷ 380 ನಾ 180. ಕ್ಲಿಯರ್. 5 8 ಜಾ ಇದು 18 8 ಜಾ ಎಷ್ಟು 144 ಆ್ಯಂಡ್ 1 0 ಕೊಟ್ಟು ಮಾಡಿದ್ರೆ 1. ಕ್ಲಿಯರ್. ನೆಕ್ಸ್ಟ್ ನೋಡಿ, ಈ 15 men ವರ್ಕಿಂಗ್ 6 hours a day can complete a work in 20 days, how many days will 18 men working 5 hours a day take to complete the same work ಅಂತ ಕೇಳಿದ್ದಾರೆ. 15 ಜನರು ಎಮ್ ಡಿ ಎಚ್ ಕಾನ್ಸೆಪ್ಟ್ 15 ಜನರು 6 ಗಂಟೆಗಳಂತ ಕೆಲಸ ಮಾಡಿ
ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರೆ 18 ಜನರು 5 ಗಂಟೆಗಳಂತೆ ಕೆಲಸ ಮಾಡಿದರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ MDH ಕೊಟ್ಟಿದ್ದಾರೆ, ಇಲ್ಲಿ ಏನು ಬೇಕು, ಡಿ ಬೇಕು ಅಲ್ವೇನಪ್ಪ. ಸೊ ಮಾಡಿ. ಸಂಜೆ 6 3 ಇದು ಸಾರಿ 15 ಇದು 15 ಆಯಿತು, ಇದು 15 ಆಯಿತು. ಇನ್ನೆಷ್ಟು 20 ಡೇಸ್ ಬೇಕು. ಕ್ಲಿಯರ್? ಎಷ್ಟು ಡೇಸ್ ಬೇಕು? 20 ಡೇಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಮಿಸ್. X people were given a contract for doing a piece of work in 32 days. 8 people did not turn up to work due to sickness and the rest of the people completed the work in 40 days. What is the value of X ಅಂತ ಕೇಳಿದ್ರು. ಓಕೆನಾ? ಸೊ X ಜನರಿಗೆ ಒಂದು ಕೆಲಸವನ್ನು 32 ದಿನಗಳಲ್ಲಿ ಪೂರ್ಣಗೊಳಿಸುವ ಗುತ್ತಿಗೆ ನೀಡಲಾಯಿತು. ಕ್ಲಿಯರ್? ಆದರೆ 8 ಜನರು ಅನಾರೋಗ್ಯದ ಕಾರಣ ಕೆಲಸ ಬರಲಿಲ್ಲ. ಉಳಿದವರು ಕೆಲಸವನ್ನು 40 ದಿನಗಳಲ್ಲಿ ಪೂರ್ಣಗೊಳಿಸಿದರು. X ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಎಕ್ಸ್ ಜನರಿಗೆ 32 ದಿನ ಕೆಲಸ, ಯಾವುದೋ ಒಂದು ಗುತ್ತಿಗೆ ಕೆಲಸ ಕೊಡ್ತಾರೆ, ಅದು ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇದರಲ್ಲಿ 8 ಜನ ಬರಲ್ಲ ಅಂದ್ರೆ, ಸೊ ಟೋಟಲ್ ಏನು ಎಕ್ಸ್ ಅಂದ್ರೆ 8 ಜನ ಬರಲ್ಲ ಅಂದ್ರೆ X - 8. ಕ್ಲಿಯರ್? ಉಳಿದವರು 40 ದಿನಗಳಲ್ಲಿ ಕೆಲಸ ಮಾಡ್ತಾರೆ. 40 ಮುಗಿತಾ? 5 ಜ 4 ಜ 4x = 5x - 40. ಕ್ಲಿಯರ್? 5x ಅಲ್ಲಿ 4x ಆದರೆ 1x -40 ಆ ಕಡೆ ಹೋದ್ರೆ +40. ಸೊ ಟೋಟಲ್ ಎಷ್ಟು ದಿನ ತಗೊಂತಾರೆ? 40. ಓಕೆನಾ? ಸೊ ಅದರ ವ್ಯಾಲ್ಯೂ ಆಫ್ X ಎಷ್ಟು? 40. ಕ್ಲಿಯರ್? 6 men can complete a piece of work in 5 days while 2 women can do it in 15 days. In how many days can 3 women and 3 men complete it ಅಂತ ಕೇಳಿದ್ದಾರೆ. 6 ಪುರುಷರು ಒಂದು ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು 2 ಮಹಿಳೆಯರು ಅದೇ ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 3 ಮಹಿಳೆಯರು ಮತ್ತು 3 ಪುರುಷರು ಸೇರಿ ಆ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಹೇಳಿದ್ದಾರೆ. ಸೊ 6 ಮೆನ್ನು ಒಂದು ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಲ್ವೇನಪ್ಪ. ಈಕ್ವಲ್ ಟು 2 ಮೆನ್ನು ಅದೇ ಕೆಲಸವನ್ನು 15 ದಿನದಲ್ಲಿ ಪೂರ್ಣಗೊಳಿಸಬಹುದು. ಕ್ಲಿಯರ್? ಸೊ ಹಾಗಾದರೆ 3 ವುಮೆನ್ ಪ್ಲಸ್ 3 ಮೆನ್ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ? ಕ್ಲಿಯರ್? ಸೊ ನಾವು ಏನು ಮಾಡಬೇಕು, ಈ ಥರ ಪ್ರಶ್ನೆಗೆ ಮೊದಲು ಒಂದು ಎಮ್ ಒಂದು ಡಬ್ಲ್ಯೂನ ತಗೋಬೇಕು. ಎಮ್ ವ್ಯಾಲ್ಯೂ ಆರ್ ಡಬ್ಲ್ಯೂ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಆಗ ಫೈಂಡ್ ಔಟ್ ಮಾಡಿ ನೀವು ಯಾವುದಾದ್ರೂ ಪುಟ್ ಮಾಡಿ ಡಿವೈಡ್ ಬೈ ಇಷ್ಟು ಮಾಡಿದ್ರೆ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ಮಾಡೋಣ ಬನ್ನಿ. 5 1 ಜ 5 3 ಜ 2 3 ಜ 6 ಆಯಿತು, 6 ಕ್ಯಾನ್ಸಲ್ ಆಯಿತು. ಸೊ ಎಮ್ = ಡಬ್ಲ್ಯೂ ಮಾತ್ರ ಬಂತು. ಸೊ ಹಂಗಾದ್ರೆ ಏನು, ಎಮ್ = 1, ಡಬ್ಲ್ಯೂ = 1. ಕ್ಲಿಯರಾ? ಸೊ ಈಗ ನೀವು ಇದಾದರೂ ತಗೊಳ್ಳಿ, ನಿಮ್ಮ ಇಷ್ಟ. ನಾವು ಇದನ್ನೇ ತಗೊಳ್ಳೋಣ. 6m × 5 ಡಿವೈಡೆಡ್ ಬೈ ಏನು ಕೇಳಿದರೆ 3w + 3m ಆರ್. ನೀವು ಇದು ತಗೊತೀರಾ, ಇದು ತಗೊಂಡ್ರೂ ಒಂದೇ. 2w × 15 ಡಿವೈಡೆಡ್ ಬೈ 3w + 3m ನಿಮ್ಮ ಇಷ್ಟ. ಓಕೆನಾ? ಸೊ ಮೊದಲು ನಾವು ಏನು ಮಾಡಬೇಕು, ಒಂದು ಎಮ್ ಒಂದು ಡಬ್ಲ್ಯೂ ತಗೊಂಡು ಆಮೇಲೆ ಇದು ಟೋಟಲ್ ವರ್ಕ್ ಅಂತ ಅರ್ಥ. ಟೋಟಲ್ ವರ್ಕ್ ಡಿವೈಡ್ ಬೈ ಅವ್ರೇನು ಕೇಳಿದಾರೆ ಅಷ್ಟು ವರ್ಕ್ ಅಂತ. ಕ್ಲಿಯರ್? ಸೊ 6 × ಎಮ್ನ ವ್ಯಾಲ್ಯೂ 1 × 5 ಡಿವೈಡ್ ಬೈ 3 × ಡಬ್ಲ್ಯೂ ವ್ಯಾಲ್ಯೂ 1, 3 × ಎಮ್ನ ವ್ಯಾಲ್ಯೂ 1. ಕ್ಲಿಯರ್? ಸೊ ಟೋಟಲ್ ಏನಾಯಿತು, 6 × 5 ಡಿವೈಡ್ ಬೈ 6 ಆಯಿತು. ಕ್ಯಾನ್ಸಲ್ ಇನ್ನೆಷ್ಟು ದಿನ ಆಯಿತು, 5 ದಿನಗಳಲ್ಲಿ ಪೂರ್ಣಗೊಳಿಸ್ಬೋದು. ಎಷ್ಟು ಜನ? 3 ಮೆನ್ನು ಮತ್ತು 3 ಮೆನ್ನು. ಕ್ಲಿಯರ್? ನೆಕ್ಸ್ಟ್ ಅದೇ ಥರ 8 men can complete a job in 20 days. 8 women can complete the same job in 32 days. In how many days will 5 men and 8 women together complete the same job ಅಂತ ಕೇಳಿದ್ದಾರೆ. ಓಕೆನಾ? 8 ಪುರುಷರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 8 ಮಹಿಳೆಯರು ಅದೇ ಕೆಲಸವನ್ನು 32 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 5 ಪುರುಷರು ಮತ್ತು 8 ಮಹಿಳೆಯರು ಒಟ್ಟಾಗಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಒಂದು ಎಮ್ ಒಂದು ಡಬ್ಲ್ಯೂ, ಒಬ್ಬರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ. ಓಕೆನಾ? ಸೊ ಈ 8 ಹೋಯ್ತು, 4 5 ಜ 4 8 ಜ
5m ಇಸ್ ಈಕ್ವಲ್ ಟು 8w ಆಯಿತು, m ಇಸ್ ಈಕ್ವಲ್ ಟು 8, w ಇಸ್ ಈಕ್ವಲ್ ಟು 5 ಆಯಿತು. ಕ್ಲಿಯರಾ? ಸೊ ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೋಬೋದು, ತೊಂದರೆ ಇಲ್ಲ. ಕ್ಲಿಯರ್? 8 ಇಂಟು ಎಮ್ನ ವ್ಯಾಲ್ಯೂ 8 ಇಂಟು 20 ಡಿವೈಡೆಡ್ ಬೈ 5m ಅಂದರೆ 5 ಇಂಟು ಎಮ್ನ ವ್ಯಾಲ್ಯೂ ಎಷ್ಟಪ್ಪ 8 ಪ್ಲಸ್ 8 ಇಂಟು ಡಬ್ಲ್ಯೂನ ವ್ಯಾಲ್ಯೂ ಎಷ್ಟು 5. ಕ್ಲಿಯರ್? 8 ಇಂಟು 8 ಇಂಟು 20 ಡಿವೈಡೆಡ್ ಬೈ 40 ಪ್ಲಸ್ 40 ಎಷ್ಟಾಯಿತು 80 ಆಯಿತು. ಓಕೆನಾ? ಸೊ 1 ಜ 4 ಜ 4 1 ಜ 4 2 ಜ 8 2 ಎಷ್ಟು 16. ಕ್ಲಿಯರ್? ನೆಕ್ಸ್ಟ್ ನೋಡಿ, 8 men and 3 women, 8 men and 3 women and ಅಂದರೆ ಕ್ಲಿಯರ್, can complete a piece of work in 15 days and 14 days. Eight men and 3 women can complete a piece of work in 15 days and 14 men and 19 men can complete the same work in 5 days. The work of how many women is equivalent to that of one man ಅಂತ ಕೇಳಿದ್ದಾರೆ. 8 ಪುರುಷರು ಮತ್ತು 3 ಮಹಿಳೆಯರು ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು 14 ಪುರುಷರು ಮತ್ತು 19 ಮಹಿಳೆಯರು ಅದೇ ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಒಬ್ಬ ಪುರುಷನ ಕೆಲಸವು ಎಷ್ಟು ಮಹಿಳೆಯರ ಕೆಲಸಕ್ಕೆ ಸಮಾನವಾಗಿ ಹೇಳಿದ್ದಾರೆ. 8m ಪ್ಲಸ್ 3w ಎಷ್ಟು ದಿನದಲ್ಲಿ ಮಾಡ್ಬೋದಪ್ಪ 15 ದಿನದಲ್ಲಿ. ಅದೇ ಥರ 14 ಮೆನ್ ಪ್ಲಸ್ 19 ಮೆನ್ 5 ದಿನಗಳಲ್ಲಿ. ಹಾಗಾದರೆ 1w ಇಸ್ ಈಕ್ವಲ್ ಟು ಹೌ ಮೆನಿ ಮೆನ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 5 1 ಜ 5 3 ಜ 3 8 ಎಷ್ಟಾಯಿತು 24m ಆಯಿತು ಪ್ಲಸ್ 3 ಇಂಟು 3 9w ಆಯಿತು ಇಸ್ ಈಕ್ವಲ್ ಟು 14m ಪ್ಲಸ್ 19w. ಕ್ಲಿಯರ್? ಸೊ ಎಮ್ ಆ ಕಡೆ ಹೋದರೆ 10m ಆಯಿತು, 9 ಈ ಕಡೆ ಬಂದರೆ 19w ಅಲ್ಲಿ 9w ಹೋದರೆ 10w ಆಯಿತು. ಓಕೆನಾ? ಸೊ ಎಮ್ ಇಸ್ ಈಕ್ವಲ್ ಟು 1, w ಇಸ್ ಈಕ್ವಲ್ ಟು 1. ಡಬ್ಲ್ಯೂಗೆ ಎಷ್ಟು ಈಕ್ವಲ್ ದೇ ಮೆನ್. ಕ್ಲಿಯರ್? ಲಾಸ್ಟ್ ಕ್ವಶನ್. 10 men and 6 women can do a piece of work in 4 days, whereas 12 men and 18 women can do it in 2 days. Find the ratio of the daily work done by a man to that done by women respectively ಅಂತ ಕೇಳಿದರೆ, 10 ಪುರುಷರು ಮತ್ತು 6 ಮಹಿಳೆಯರು ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡಬಹುದು. ಆದರೆ 12 ಪುರುಷರು ಮತ್ತು 18 ಮಹಿಳೆಯರು ಅದೇ ಕೆಲಸವನ್ನು 2 ದಿನಗಳಲ್ಲಿ ಮಾಡಬಹುದು. ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ಪ್ರತಿದಿನ ಮಾಡುವ ಕೆಲಸದ ಅನುಪಾತವನ್ನು ಕ್ರಮವಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? So 10 men plus 6 women can do a piece of work in how many days? 4 is equal to, whereas 12 men and 18w in 2 days. ನಾವು ಏನು ಫೈಂಡ್ ಔಟ್ ಮಾಡಬೇಕು? 1m is equal to how many w r 1w is equal to how many men ಅಂತ. ಕ್ಲಿಯರ್? ಒಂದು ದಿನದ ಕೆಲಸ 2 1 ಜ 2 2 ಜ ಇದೇನಾಯಿತು 20m ಪ್ಲಸ್ 12w ಆಯಿತು ಇಸ್ ಈಕ್ವಲ್ ಟು 12m ಪ್ಲಸ್ 18w ಆಯಿತು. ಅಲ್ವೇನಪ್ಪ? ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. 20ರಲ್ಲಿ 12 ಹೋದರೆ ಎಷ್ಟು 8m ಇಸ್ ಈಕ್ವಲ್ ಟು 18ರಲ್ಲಿ 12 ಹೋದರೆ 6w ಹೋಯ್ತಾ? ಇದು 4ಲಿ ಇದು 3ಲಿ. ಸೊ m ಇಸ್ ಈಕ್ವಲ್ ಟು 3 ಆಯಿತು, w ಇಸ್ ಈಕ್ವಲ್ ಟು 4 ಆಯಿತು. ಕ್ಲಿಯರ್? ಇಷ್ಟು. ಓಕೆನಾ? ಇಷ್ಟು ಬೇಸಿಕ್ ಕ್ವಶನ್ಸ್ ಇದೇ ಥರ ಗ್ರೂಪ್ ಡಿಯಲ್ಲಿ ಕೇಳ್ತಾ ಇರ್ತಾರೆ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರೋ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಅನ್ನಿಸ್ತು ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ? ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನಿಮಗೆ PDF ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.